ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಸಂತೋಷದಿಂದ ಬಂದಿದ್ದೇವೆ ಎಂಬುದಾಗಿ ನಾನು ನಂಬುತ್ತೇನೆ. ಸಂತೋಷ ತಾನೇ. ಈಗ ಎಲ್ಲರ ಮುಖದಲ್ಲಿ ಸಂತೋಷವಿದೆ. ಆದರೆ ನಾವು ಇವತ್ತು ಕೇಳಲಿಕ್ಕಿರುವಂಥ ವಿಷಯ ನಮಗೆ ಅಷ್ಟು ಸಂತೋಷ ಕೊಡೋದಲ್ಲ. ಯಾಕಂದರೆ ದೇವರ ವಾಕ್ಯ ಕುಟುಂಬದ ಕುರಿತಾಗಿ ಹೇಳುವಾಗ ಕೆಲವು ಕಾರ್ಯಗಳು ನಮಗೆ ಸಂತೋಷವಾಗಿರುತ್ತದೆ, ಆದರೆ ಕೆಲವುದರಲ್ಲಿ ಸಂತೋಷವಿಲ್ಲ. ಆದರೂ ನಾವಿಲ್ಲಿ ಕೇಳ್ತಾ ಬಂದ ಹಾಗೆ ಈ ಕೂಟಗಳ ಮುಖಾಂತರವಾಗಿ ದೇವರ ನಾಮಕ್ಕೆ ಮಹಿಮೆಯಾಗಬೇಕು. ಈ ದಿನ ನಾವು ಕೇಳಬೇಕಾದದ್ದು ಮನುಷ್ಯನ ಮಾತಲ್ಲ. ಮತ್ತೆ ಇಲ್ಲಿ ಹೇಳ್ತಾ ಬಂದರು MS ಮಾಸ್ಟರ್ ಆಫ್ ಸರ್ಮನ್ TG ಬೆನ್ನಿ ಅಲ್ಲ, ಮಾಸ್ಟರ್ ಆಫ್ ಸರ್ಮನ್ ಯಾರು? ಆತನೇ ನಮ್ಮೊಂದಿಗೆ ಮಾತನಾಡಬೇಕು. ನಾನು ಆತನ ಬಾಯಾಗಿ ಇಲ್ಲಿ ನಿಂತಿದ್ದೇನೆ ಅಷ್ಟೇ. ಆತನೇನು ಕೊಡುತ್ತಾನೋ ಅದು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಸಂತೋಷವಿದೆ ಅಷ್ಟೇ. ಆದುದರಿಂದ ಇವತ್ತು ಕೂಡಿ ಬಂದಿರುವಂತಹ ಎಲ್ಲ ಪ್ರಿಯರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೊದಲು ನನ್ನ ಪ್ರೀತಿಯ ವಂದನೆಯನ್ನು ನಾನು ತಿಳಿಸುತ್ತೇನೆ. ಈಗಾಗಲೇ ಇಲ್ಲಿ ಹೇಳ್ತಾ ಬಂದ ಹಾಗೆ ಅನೇಕ ತಿಂಗಳುಗಳಿಂದ ಈ ಕೂಟಗಳಿಗಾಗಿ ಪ್ರಾರ್ಥಿಸುತ್ತಾ ಬಂದೆ. ಡೇಟ್ ಕೂಡ ತೀರ್ಮಾನಿಸಿದರು, ಆದರೆ ಆ ಸಮಯಕ್ಕೆ ಅದು ನಡೆಯಲಿಲ್ಲ. ಈಗ ನಾನು ನೆನೆಸೋದೇನೆಂದರೆ ಇದೇ ದೇವರ ಸಮಯ. ದೇವರ ಸೂಕ್ತವಾದ ಸಮಯದಲ್ಲಿ ದೇವರೆಲ್ಲವೂ ಸರಿಯಾಗಿ ಮಾಡುವಂಥ ದೇವರಾಗಿದ್ದಾರೆ. ಆತನು ಯಾವ ತಪ್ಪು ಮಾಡುವನಲ್ಲ. ಒಂದು ವೇಳೆ ಆ ದಿವಸ ಇಟ್ಟಿದ್ದರೆ ನಿಮ್ಮಲ್ಲಿ ಕೆಲವರಿಗೆ ಬರಲಿಕ್ಕೆ ಅನುಕೂಲ ಆಗ್ತಿರಲಿಲ್ಲ, ಕೆಲವರು ಬರಬೇಕು ಎಂಬುದಾಗಿ ದೇವರೊಂದು ತೀರ್ಮಾನ ಮಾಡಿರ್ಬೋದು. ಅದರಿಂದ ಸ್ವಲ್ಪ ಮುಂದಕ್ಕೆ ಇಟ್ಟಿದ್ದರು. ಈಗ ಹೇಗಾದರೂ ಈ ದಿವಸ ಹೀಗೆ ಕೂಡಿ ಬರಲಿಕ್ಕೆ ಕರ್ತನು ತಾನೇ ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಸಭೆಗಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ವಾಕ್ಯ ಕೊಡುವುದಕ್ಕಾಗಿ ನನ್ನನ್ನು ಆಹ್ವಾನಿಸೋದಕ್ಕೆ ಕ್ರಿಸ್ತನ ಹೆಸರಿನಲ್ಲಿ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಇದರ ಉದ್ಘಾಟನೆ ಕೂಟಕ್ಕೆ ಬಂದಿದ್ದೇನೆ. ಈಗ ಸುಮಾರು 1 ವರ್ಷ ಆಗಿರ್ಬೋದು. 19 ಈಗ 2 ವರ್ಷ ಕಳೆದೋಯ್ತು ಅಂತ ಕಾಣುತ್ತೆ. ಇಲ್ಲಿ ಬಂದಾಗ ನಮಗೆ ಮ್ಯಾಪ್ ಲೆಫ್ಟ್ ಟು ರೈಟ್ ಅಂದೆಲ್ಲ ಹೇಳ್ತಾ ಇತ್ತು, ಅದು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಹಾಗೆ ಮೇಲೆ ಹೋಗಿ ನಿಂತೆ. ಆವಾಗ ಸಹೋದರರು ಬರ್ತಾಯಿತ್ತು, ಬ್ರದರ್ ಕೆಳಗಡೆ ಹೋಗಬೇಕು ಹಾಗೆ ಹೇಳಿದ್ರು. ನಾನು ಹೇಳಿದ್ದು ಏನಕ್ಕೆಂದರೆ ಎಷ್ಟೊಂದು ಬದಲಾವಣೆ. ಆಗ ಬಂದಾಗ ಇಷ್ಟು ಬಿಲ್ಡಿಂಗ್ ಎಲ್ಲ ಇರಲಿಲ್ಲ, ಆದರೆ ಈಗ ಎಷ್ಟೋ ಬಿಲ್ಡಿಂಗ್ಗಳು ಬಂದಿದೆ. ತುಂಬ ಬದಲಾವಣೆಯಾಗಿದೆ. ಎಲ್ಲದರಲ್ಲಿಯೂ ಬದಲಾವಣೆ ಆಗ್ತಾ ಇದೆ. ಇವತ್ತು ಸಂದೇಶ ಕೇಳಿದಾಗಲೂ ನಮ್ಮಲ್ಲಿ ಏನಾಗಬೇಕು? ಬದಲಾವಣೆ. ಇಲ್ಲದಿದ್ದರೆ ಈ ಕೂಟದಿಂದ ಯಾವ ಪ್ರಯೋಜನವಿಲ್ಲ. ನಾವಿಲ್ಲಿ ಸ್ವಲ್ಪ ಸಮಯ ಕಳೆದು ಹಾಗೆ ಹೋಗೋದಲ್ಲ, ಇದರಿಂದ ನಮಗೆಲ್ಲರಿಗೂ ಪ್ರಯೋಜನ ಆಗಬೇಕು. ಮಾತನಾಡುವ ನನಗೂ, ಕೇಳುವ ನಿಮಗೂ, ನಮಗೆಲ್ಲರಿಗೂ ಇದರಿಂದ ಆತ್ಮೀಕ ಲಾಭ ಉಂಟಾಗಬೇಕು. ಆದುದರಿಂದ ನಾವೆಲ್ಲರೂ ಪ್ರಾರ್ಥನೆಯೊಡನೆ ದೇವರ ಸನ್ನಿಧಾನದಲ್ಲಿ ಕೂತಿರೋಣ. ಕರ್ತನೇ, ನನ್ನೊಂದಿಗೆ ಮಾತನಾಡು. ನಿನ್ನ ಸ್ವರ ಕೇಳಲಿಕ್ಕಾಗಿ ನಾನು ಬಂದಿದ್ದೇನೆ. ನೀನು ಏನೇ ಹೇಳುತ್ತೀಯೋ ಅದನ್ನು ಕೇಳಿ ನನ್ನ ಜೀವನದಲ್ಲಿ ನಾನೇನು ಬದಲಾಯಿಸಬೇಕೋ ಅದನ್ನು ಬದಲಾಯಿಸಲಿಕ್ಕೆ ನನ್ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ, ನನ್ನನ್ನೇ ಸಮರ್ಪಣೆ ಮಾಡುತ್ತೇನೆ ಎಂಬ ಸಮರ್ಪಣೆಯೊಡನೆ
ಇಲ್ಲಿಂದ ನಾವೆಲ್ಲರೂ ತಿರುಗಿ ಹೋಗುವಂತೆ ಕರ್ತನು ತಾನೇ ಸಹಾಯಿಸಿ. ಈ ಬಿಲೀವರ್ಸ್ ಬ್ರದರನ್ ಸಭೆ ಬೆಂಗಳೂರು ಸೌತ್ ಮತ್ತು ಜಿಂದಾಳಲ್ಲಿರುವಂಥ ಪ್ರಿಯರು ಮತ್ತು ಅಗಪ್ಪೆ ಸಭೆಯಿಂದ ಅನೇಕರು ಬಂದಿದ್ದಾರೆ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವನಾಗಿದೆ. ಎಲ್ಲರ ಪರಿಚಯ ನನಗಿದೆ, ಯಾಕಂದರೆ ನಾವು ಅನೇಕ ಸಾರಿ ವಿವಿಧ ಸ್ಥಳಗಳಲ್ಲಿ ಸಂಧಿಸುವರಾಗಿದ್ದೇವೆ. ಒಂದು ವೇಳೆ ವಿವಾಹಕ್ಕಾಗಿ, ಇಲ್ಲದಿದ್ದರೆ ಬೇರೆ ಕೂಟಗಳಿಗೆ. ಆದ್ದರಿಂದ ನಮ್ಮೆಲ್ಲರಿಗೂ ಪರಸ್ಪರ ಪರಿಚಯವಿದೆ. ಇನ್ನು ಹೆಚ್ಚು ಪರಿಚಯ ಮಾಡಿಕೊಡಬೇಕಾದಂಥ ಯಾವ ಅಗತ್ಯವಿಲ್ಲ. ಬ್ರದರು ಹೇಳಿದಾಗ ನಾನೊಂದು ವಿಷಯ ಗಮನಿಸಿದೆ. ಈ ಸಭೆಯಲ್ಲಿ 7 ವಿವಾಹಗಳು ನಡೆಯಿತು ಎಂಬುದಾಗಿ. ಅವಾಗ ನನ್ನ ಮನಸ್ಸಿಗೆ ಬಂದಂಥ ಚಿಂತೆ ಏನಂದರೆ 7 ದೇವರೇ, ಒಂದು ಸಂಪೂರ್ಣ ಸಂಖ್ಯೆಯಲ್ಲಿ ಬಂದು ನಿಂತಿದೆ. ಒಳ್ಳೆಯದು. ಹಾಗೆ ಸಂಪೂರ್ಣವಾಗಿ ಎಲ್ಲರೂ ಇರಲಿ, ಹಾಗೆ ನನ್ನ ಪ್ರಾರ್ಥನೆಯಾಗಿತ್ತು. ದೇವರು ತಾನೇ ಎಲ್ಲರನ್ನು ಆಶೀರ್ವದಿಸಿ ಎಲ್ಲ ಕುಟುಂಬಗಳನ್ನು ದೇವರ ಮಹಿಮೆಗಾಗಿ ದೇವರು ತಾನೇ ನಡೆಸುತ್ತಾ ಬರಲಿ ಎಂಬುದಾಗಿ ನಾನು ಆಶಿಸುವನಾಗಿದ್ದೇನೆ ಮತ್ತು ಪ್ರಾರ್ಥಿಸುವನಾಗಿದೆ. ಇಲ್ಲಿ ಮಾತನಾಡಲಿಕ್ಕೆ ನಿಂತಿರುವ ನಾನು ಕುಟುಂಬ ಜೀವನ ನಡೆಸುತ್ತಾ ಈಗ ಅನೇಕ ವರ್ಷಗಳಾಗಿದೆ. ಎಷ್ಟು ವರ್ಷ ಎಂಬುದಾಗಿ ಈಗ ನನ್ನ ನೆನಪಲ್ಲಿಲ್ಲ. ಒಂದು ವೇಳೆ ನನ್ನ ಹೆಂಡತಿ ಹತ್ರ ಕೇಳಿದರೆ ಎಕ್ಸಾಕ್ಟ್ ಇಯರ್ ಹೇಳ್ಬೋದು. ನಮಗೆ 2 ಮಕ್ಕಳು, ಅವರಿಗೂ ಮಕ್ಕಳಾಗಿದೆ. ಅವರೆಲ್ಲ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಯಾವ ಮುಚ್ಚುಮರೆ ಇಲ್ಲದೆ ಒಂದು ವಿಷಯ ನಿಮ್ಮ ಮುಂದೆ ಹೇಳುತ್ತೇನೆ. ಅದೇನೆಂದರೆ, ಕುಟುಂಬ ಜೀವನದಲ್ಲಿ ನಾನು ಪರ್ಫೆಕ್ಟ್ ಅಲ್ಲ. ಐ ಆಮ್ ನಾಟ್ ಪರ್ಫೆಕ್ಟ್. ಯಾರು ಹಾಗೆ ಚಿಂತಿಸಬೇಡ್ರಿ. ಮೊಮ್ಮಕ್ಕಳಾಗಿದೆ ಮತ್ತು ಯಾಕೆ ಹೀಗೆ ಹೇಳ್ತೀರಿ ಎಂಬುದಾಗಿ ನೀವು ಕೇಳಬಹುದು. ಹೌದು, ನಾವು ಕುಟುಂಬ ಜೀವನದ ಕುರಿತಾಗಿ ಇನ್ನೂ ಕಲಿಯುತ್ತಾ ಬರ್ತಿದ್ದೇವೆ ಅಷ್ಟೇ. ಯಾರ್ದು ಪರ್ಫೆಕ್ಟ್ ಅಲ್ಲ. ಆದರೆ ದೇವರ ವಾಕ್ಯ ಮಾತ್ರ ಏನಾಗಿದೆ, ಪರ್ಫೆಕ್ಟ್. ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಸಾಧಾರಣವಾಗಿ ವಿವಾಹ ಕೂಟಗಳಿಗೆ ನಾವು ಹೋಗುವಾಗ ಪ್ರಸಂಗ ಮಾಡಲಿಕ್ಕೆ ನಮ್ಮೊಂದಿಗೆ ಅವರು ಹೀಗೆ ಹೇಳುತ್ತಾರೆ, ಬ್ರದರ್, ಎಲ್ಲವೂ ತುಂಬ ಕ್ಲಿಪ್ತ ಸಮಯದಲ್ಲಿ ಮುಗಿಸಬೇಕು, ಯಾರಿಗೂ ತಾಳ್ಮೆ ಇಲ್ಲ, ಎಲ್ಲರೂ ಹೋಗಬೇಕು. ಅದರಿಂದ ಸಂದೇಶ ದಯಮಾಡಿ 10 ನಿಮಿಷದಲ್ಲಿ. ಸಾಧಾರಣವಾಗಿ ಕನ್ನಡ ಭಾಷೆಯಲ್ಲಿ ನಡೆಯುವಂಥ ವಿವಾಹ ಕೂಟಗಳಲ್ಲಿ ನನಗೆ ಹೆಚ್ಚು ವೈಮನಸ್ಸು ದುಃಖವಿಲ್ಲ. ಕಾರಣ ಅವರು ಹೇಳ್ತಾರೆ, ಬ್ರದರ್, ಬೇಕಾದರೆ ಎಷ್ಟು ಸಮಯ ನಿಮಗಾಗ್ತದೋ ಅಷ್ಟು. ಆದರೆ ಬೇರೆ ಅನೇಕ ವಿವಾಹಗಳಲ್ಲಿ ನಾನು ನೋಡಿದ್ದೇನೆ 10 minutes ಆರ್ 15 minutes ಅಷ್ಟೇ. ನೀವೇ ಹೇಳಿ, ಇಷ್ಟು ವಿಶಾಲವಾದಂಥ ಒಂದು ವಿಷಯ 10-15 ನಿಮಿಷಗಳಲ್ಲಿ ಹೇಳಿ ಮುಗಿಸೋಕ್ಕಾಗ್ತದಾ? ಇಲ್ಲ. ದೇವರ ಮಹಾಕೃಪೆಯಿಂದ ಈ ಸಭೆಯವರು ಚಿಂತಿಸಿ ಇವತ್ತು 3 ಕೂಟಗಳು ದೀರ್ಘವಾಗಿ ನಮಗೆ ಚರ್ಚೆ ಮಾಡಲಿಕ್ಕಾಗಿ ದೇವರ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆದುದರಿಂದ ಎಲ್ಲರೂ ತಾಳ್ಮೆಯಿಂದ ಇಲ್ಲಿ ಕೂತಿರುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಇಲ್ಲಿ ಬಂದವರಲ್ಲಿ ಕುಟುಂಬ ಜೀವನ ನಡೆಸುತ್ತಾ ಅನೇಕ ವರ್ಷಗಳಾದವರಿದ್ದಾರೆ ಮತ್ತು ಇನ್ನೂ ವಿವಾಹವಾಗಲಿಕ್ಕಾಗಿ ರೆಡಿಯಾಗಿರುವಂಥ ಸುರೇಶ್ ಅವರ ಹಾಗೆ ಅನೇಕರಿದ್ದಾರೆ.
ಮತ್ತು ಮಕ್ಕಳು ಸಹ ಇದ್ದಾರೆ. ನಮಗೆಲ್ಲರಿಗೂ ಸಹ ಈ ದೇವರ ವಾಕ್ಯದಿಂದ ಪ್ರಯೋಜನವಾಗಿ ಕುಟುಂಬ ಜೀವನ ನಡೆಸುತ್ತಾ ಬರುವವರಿಗೂ, ಕುಟುಂಬ ಜೀವನದಲ್ಲಿ ಪ್ರವೇಶಿಸಲಿಕ್ಕೆ ತುಂಬ ಆಸೆಯಿಂದ ಕಾದಿರುವವರಿಗೂ ಮತ್ತು ಮಕ್ಕಳಿಗೂ ಕುಟುಂಬ ಜೀವನ ದೇವರ ಅದರಿಂದ ಇಚ್ಛಿಸುವುದೇನು, ದೇವರ ಉದ್ದೇಶವೇನು, ಅದನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿಯಲಿಕ್ಕೆ ಪ್ರಯತ್ನಿಸೋಣ. ನಮ್ಮ ಗಮನವನ್ನು ದೇವರ ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳೋಣ. ಮೊಟ್ಟ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರಂಭಿಸೋಣ. ಆದಿಕಾಂಡ 2ನೇ ಅಧ್ಯಾಯ, Genesis chapter 2 verse 18, ಅದರ 8ನೇ ವಚನ. ಆದಿಕಾಂಡ 2ನೇ ಅಧ್ಯಾಯದ 18ನೇ ವಚನ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ತುಂಬ ಕೇಳಿರುವಂಥ ಒಂದು ವಾಕ್ಯ. ಈ ವಾಕ್ಯದ ಕುರಿತಾಗಿ ಹೆಚ್ಚು ವಿವರಣೆ ನಾನು ಮಾಡಬೇಕಾದಂಥ ಅವಶ್ಯವಿಲ್ಲ. ಯಾಕಂದರೆ ಎಲ್ಲ ವಿವಾಹ ಕಾರ್ಯಕ್ರಮಗಳಲ್ಲಿ ನಾವು ಕೇಳುವಂಥ ಒಂದು ವಾಕ್ಯವಾಗಿದೆ. ಆದಿಕಾಂಡ 2ನೇ ಅಧ್ಯಾಯದ 18ನೇ ವಚನ. ಸತ್ಯವೇದವನ್ನು ನಾವು ಹೀಗೆ ಹೇಳಬಹುದು, 66 ಪುಸ್ತಕಗಳಿರುವಂಥ ಸತ್ಯವೇದ ಕುಟುಂಬಗಳ ಚರಿತ್ರೆಯಾಗಿದೆ ಅಲ್ವಾ? ಎಷ್ಟು ಚರಿತ್ರೆಗಳಿದೆ? ಎಷ್ಟು ಕುಟುಂಬಗಳ ಚರಿತ್ರೆ ಇದೆ ಗೊತ್ತಿದೆಯಾ? ಇಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಸತ್ಯವೇದದಲ್ಲಿ ಅನೇಕ ಕುಟುಂಬಗಳ ಚರಿತ್ರೆ ನಾವು ಓದುವರಾಗಿದೆ. ಆದಮನ ಕುಟುಂಬ ಚರಿತ್ರೆಯಿಂದ ಪ್ರಕಟಣೆ ಗ್ರಂಥದಲ್ಲಿ ಮುಕ್ತಾಯವಾಗುವ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯಾದ ಮೊದಲಗತ್ತಿಯೊಂದಿಗೆ ಆಗುವಂಥ ವಿವಾಹದ ಚರಿತ್ರೆ. ಅದರ ಮಧ್ಯದಲ್ಲಿ ಎಷ್ಟೋ ಕುಟುಂಬಗಳು. ಆದರೆ ಈ ಎಲ್ಲ ಕುಟುಂಬಗಳ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ನಮಗೆ ಒಂದು ಸತ್ಯ ತಿಳಿದು ಬರುತ್ತದೆ. ಅದೇನೆಂದರೆ, ಕುಟುಂಬ ಜೀವನ ನಡೆಸಿ ಸೋತು ಹೋದಂಥ ಅನೇಕರ ಚರಿತ್ರೆ ಸತ್ಯವೇದದಲ್ಲಿ ಇದೆ. ಅಟ್ಟರ್ ಫೇಲಿಯರ್. ಉದಾಹರಣೆಗಾಗಿ ಲೋಟನ ಕುಟುಂಬವೇ. ಆ ಕುಟುಂಬ ಒಂದು ಒಳ್ಳೆಯ ಕುಟುಂಬ ಎಂಬುದಾಗಿ ಯಾರಾದರೂ ಹೇಳ್ತೀರಾ? ಇಲ್ಲ. ಆದರೆ ಹನೋಕನ ಹಾಗೆ ಒಳ್ಳೆಯ ಕುಟುಂಬ ಜೀವನ ನಡೆಸಿದಂಥ ಇನ್ನೂ ಅನೇಕರ ಚರಿತ್ರೆ ಸತ್ಯವೇದದಲ್ಲಿದೆ. ಇದೆರಡೂ ನಮಗೆ ದೇವರ ವಾಕ್ಯದಲ್ಲಿ ಬರೆದು ಕೊಟ್ಟಿರುವುದಾಗಿದೆ. ಗುಡ್ ಆ್ಯಂಡ್ ವರ್ಡ್ಸ್. ವೈ? ಇದೆಲ್ಲ ಯಾಕೆ ನಮಗೆ ಬರೆದು ಕೊಟ್ಟಿರೋದು? ನಾವು ನಮ್ಮ ಜೀವನದಲ್ಲಿ ಯಾರು ಕುಟುಂಬ ಜೀವನ ನಡೆಸಿ ಸೋತೋದರೋ ಅವರಿಂದ ನಾವು ಪಾಠ ಕಲಿತುಕೊಳ್ಳಬೇಕು. ಆ ಸೋಲುವಿಕೆ ಎಂದಿಗೂ ನಮ್ಮ ಜೀವನದಲ್ಲಿ ಆಗಬಾರದು. ಮತ್ತು ಜಯಕರವಾಗಿ ಕುಟುಂಬ ಜೀವನ ನಡೆಸಿದವರು, ಅವರಿಂದ ಅವರ ಆ ಜಯಕರವಾದಂಥ ಕುಟುಂಬ ಜೀವನದ ರಹಸ್ಯವೇನು, ಅದು ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಳಬಹುದು. ಹಾಗೆ ನಮ್ಮ ಜೀವನಗಳಲ್ಲಿ, ನಮ್ಮ ಕುಟುಂಬ ಜೀವನಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಓದಿದಂಥ ವಾಕ್ಯ ಭಾಗಕ್ಕೆ ನಾವು ತಿರುಗಿ ಬರೋಣ. ದೇವರು ಹೇಳುತ್ತಿದ್ದಾನೆ, ಯೆಹೋವ ದೇವರು ಹೇಳಿದರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ನಾನು ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆ. ಇವಾಗ ಸರಿ ಬೀಳುವ ಸಹಕಾರಿಯನ್ನು ಕೊಡೋರು ಯಾರು? ಶಾದಿ.com ಅಲ್ಲ,
brotherandmatrimonial.com ಅಲ್ಲ. ಬ್ರದರನ್ ಸಭೆಯವ್ರಿಗೆ ಏನಿದೆ, brotherandmatrimonial.com. ಅದು ಬೇಡ ಎಂದು ನಾನು ಹೇಳ್ತಾ ಇಲ್ಲ. ಅದನ್ನು ಯಾವುದನ್ನು ನಾನು ಖಂಡಿಸುತ್ತಾ ಇಲ್ಲ, ಅದೆಲ್ಲ ಅವಶ್ಯವೇ. ಆದರೆ ಇದು ಯಾವುದೂ ಅಲ್ಲ ಸರಿ ಬೀಳುವ ಸಹಕಾರಿಯನ್ನು ನಮಗೆ ಒದಗಿಸಿಕೊಡುವುದು. ಅವರು ಒದಗಿಸಿಕೊಟ್ಟರೆ ಒಂದು ವೇಳೆ ಕೆಲವು ಸಾರಿ ಸರಿ ಆಗ್ಬೋದು, ಆದರೆ ಒಳ್ಳೆಯದು. ಆದರೆ ದೇವರು ಕೊಡುವಾಗ ದೇವರ ವಾಕ್ಯ ಹೇಳುತ್ತದೆ, ನಾನು ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡು. ಸರಿ ಬೀಳುವ ಸಹಕಾರಿ, ಇದರ ಹಿನ್ನೆಲೆ ನಾವು ಚಿಂತಿಸಬೇಕು. ದೇವರು ಆದಮನನ್ನು ನೋಡಿ ಹೇಳುತ್ತಿದೆ, ಆದಮನು ಒಬ್ಬಂಡಿಗನಾಗಿರೋದು ಒಳ್ಳೆಯದಲ್ಲ, ಇವನಿಗೆ ಒಬ್ಬ ಸಹಕಾರಿ. ಅದರ ಮುಂದೆ ನಾವು ನೋಡುತ್ತೇವೆ, ಆದಮನ ಮುಂದೆ ದೇವರೆಲ್ಲ ಪ್ರಾಣಿಗಳನ್ನು, ಕ್ರಿಮಿಕೀಟಗಳನ್ನು, ಎಲ್ಲವನ್ನು, ಪಕ್ಷಿಗಳನ್ನು ಎಲ್ಲವನ್ನು ಬರಮಾಡಿ ಎಲ್ಲವೂ ಆದಮನ ಮುಂದೆ ಬಂತು. ಒಂದು ವೇಳೆ ಆದಮನು ಒಂದು ಆನೆಯನ್ನು ನೋಡಿ ಸಂತೋಷದಿಂದ ಇದಕ್ಕೆ ಒಂದು ಮುದ್ದು ಕೊಡೋಣ ಎಂದು ಹೋಗಿರ್ಬೋದು. ಏನಾಗಿರ್ತದೆ, ಹೋಗಪ್ಪ ಅಂತ ಎಂದ ಆನೆ ಹೇಳಿರ್ಬೋದು. ಅದು ಸರಿಯಲ್ಲ. ಸರಿ ಬೀಳುವ ಸಹಕಾರಿಯನ್ನು ಅದರಲ್ಲಿ ಯಾವುದರಲ್ಲಿಯೂ ಆದವನು ನೋಡಲಿಲ್ಲ. ಅವನಿಗೆ ಸರಿ ಬೀಳುವ ಯಾವ ಸಹಕಾರಿಯೂ ಅದರಲ್ಲಿ ಇರಲಿಲ್ಲ. ಆಮೇಲೆ ಯೆಹೋವ ದೇವರು ಅವನಿಗೆ ಒಂದು ಗಾಢ ನಿದ್ರೆಯನ್ನು ಬರಮಾಡಿ. ಈಗ ನೀವು ಗಮನವಿಟ್ಟು ಕೇಳಬೇಕು. ನಾನು ಅವನಿಗೆ ಸರಿ ಬೀಳುವ ಸಹಕಾರಿಯನ್ನುಂಟು ಮಾಡುವನು. ಆದಮನೀಗ ಏನು ಮಾಡುತ್ತಿದ್ದಾನೆ? ನಿದ್ರೆ ಮಾಡುತ್ತಿದ್ದಾನೆ. ಕಾರ್ಯ ಮಾಡಿದ ಯಾರು? ದೇವರ ಆದಮನ. ಆದಮನು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ. ಸುತ್ತಮುತ್ತಲು ಏನು ನಡೆಯುತ್ತಾ ಇದೆ, ಏನಾಗುತ್ತಾ ಇದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಆದಮನಿಗೆ ಗೊತ್ತಿಲ್ಲ. ಆದರೆ ದೇವರು ಕಾರ್ಯ ಮಾಡುತ್ತಾರೆ. ಇವತ್ತು ಅನೇಕರು ಮಾಡುವುದೇನೆಂದರೆ ನಿದ್ರೆ ಮಾಡಲ್ಲ, ಆದರೆ ನನಗೆ ಸಹಕಾರಿ ಬೇಕು, ಐ ವಾಂಟ್ ಎ ಪಾರ್ಟ್ನರ್. ನಿದ್ರೆ ಇಲ್ಲದೆ ಹುಡುಕುತ್ತಾರೆ. ನಿದ್ರೆ ಕೆಡಿಸಿ ಹುಡುಕಿದರು ಸಿಕ್ಕಬಹುದು, ಆದರೆ ಸರಿ ಬೀಳುವುದಿಲ್ಲ, ಆದದಾಗಿರುವುದಿಲ್ಲ. ಆದರೆ ಪ್ರಿಯರೇ, ದೇವರು ಆದಮನಿಗೆ ಸರಿ ಬೀಳುವಂತ ಸಹಕಾರಿಯನ್ನುಂಟು ಮಾಡಿದ್ದು. ಆದಮನಿಗೆ ಅವನಿಗೆ ಗಾಢವಾದ ನಿದ್ರೆ, ಅವನು ಯಾವ ಚಿಂತೆ ಇಲ್ಲದವನಾಗಿ ಸಮಾಧಾನದಿಂದಿರಲಿ, ನಾನು ಅವನಿಗೆ ಒದಗಿಸಿಕೊಡುವನು. ಆದುದರಿಂದ ಪ್ರಿಯರೇ, ನಾವು ಕುಟುಂಬ ಜೀವನದಲ್ಲಿ ಪ್ರವೇಶಿಸಲಿಕ್ಕಿರುವವರು ಎಂದಿಗೂ ದುಡುಕಬಾರದು. ನಿದ್ರೆ ಕೆಡಿಸಿ ಅಲ್ಲಿ ಓಡಾಡಬೇಕಾದ ಅವಶ್ಯವಿಲ್ಲ. ಏನು ಮಾಡಿದರೆ ಸಾಕು, ದೇವರೇ ನಾನಿಲ್ಲಿ ನಿದ್ರೆ ಮಾಡುತ್ತಿದ್ದೇನೆ, ನಿನ್ನ ಕೈಗೆ ನಾನು ನನ್ನ ವಿಷಯವನ್ನು ಒಪ್ಪಿಸಿದ್ದೇನೆ, ನೀನು ಒದಗಿಸಿ. ಹಾಗೆ ಒದಗಿಸಿದರೆ ಸೂಕ್ತವಾದ ಸಹಕಾರಿಯಾಗಿ. ದೇವರ ವಾಕ್ಯ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅನೇಕ ವಿಧವಾದಂಥ ವಿವಾಹಗಳ ಕುರಿತಾಗಿ ಹೇಳಿದೆ. ಅದನ್ನು ಸ್ವಲ್ಪ ನಾವು ನೋಡಬೇಕಾದದ್ದು ಅವಶ್ಯ. ನಾವೀಗ ಆದಿಕಾಂಡ 34ನೇ ಅಧ್ಯಾಯ, Genesis chapter 34, ಅದರ
3ನೇ ವಚನವನ್ನು ಓದಿಕೊಳ್ಳೋಣ. 34ನೇ ಅಧ್ಯಾಯದ ಚಾಪ್ಟರ್ 34 ವರ್ಸ್ 3. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ನೋಡಿ, ಇಲ್ಲಿ ನಾವು ಯಾರ ಚರಿತ್ರೆ ಓದುತ್ತೇವೆ? ಯಾಕೋಬನ ಮಗಳಾದ ದೀನಳ ವಿಷಯವಾಗಿ. ಇಲ್ಲಿ ಅವನು ಹಾಮೋರನ ಮಗನಾದ ಶೇಕೆಮನು, ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಅವನು ಮನವೊಲಿಸುವ ಹಾಗೆ ಅವಳೊಂದಿಗೆ ಮಾತನಾಡಿದ. ಈ ವಿವಾಹಕ್ಕೆ ನಾವು ಹೀಗೆ ಹೆಸರು ಕೊಡೋಣ, ಲಸ್ಟ್ ಮ್ಯಾರೇಜ್. ಲಸ್ಟ್ ಮ್ಯಾರೇಜ್. ಇವತ್ತು ಪ್ರಪಂಚದಲ್ಲಿ ಅನೇಕ ವಿವಾಹಗಳು ನಡೆಯುತ್ತಿದೆ ಈ ವಾಕ್ಯದ ಆಧಾರದಲ್ಲಿ. ಮೋಹಿಸಿ ವಿವಾಹವಾಗುತ್ತಾರೆ. ಲಸ್ಟ್ ಮ್ಯಾರೇಜ್. ಅವಳನ್ನು ಕಂಡು, ಶೇಕೆಮನು ದೀನಳನ್ನು ಕಂಡಾಗ ಅವಳನ್ನು ಇಷ್ಟಪಟ್ಟನು ಎಂಬುದಾಗಿ ಅಲ್ಲ ಬರೆದಿರೋದು, ಮತ್ತೆ ಮೋಹಿಸಿ. ಇಂಗ್ಲಿಷಲ್ಲಿ ಹೇಳುತ್ತಾ ಇದೆ, ಹಿ ಸ್ಪೋಕ್ ಟು ಹರ್ ಟೆಂಡರ್ಲಿ. ಅದರ ಅರ್ಥವೇನು? ಇವತ್ತು ಬಾಯ್, ಗರ್ಲ್, ಎಲ್ಲ ಯುವಕನು, ಯೌವನಸ್ಥರು ಆ ಯೌವನ ಹುಡುಗಿ ನೋಡುತ್ತಾರೆ, ಇಷ್ಟಪಟ್ಟು ಏನು ಮಾಡುತ್ತಾರೆ? ಸಂಭಾಷಣೆ ಶುರು ಮಾಡುತ್ತಾರೆ. SMS ಕಳಿಸ್ಲಿಕ್ಕೂ ಮತ್ತು ಮಾತನಾಡಲಿಕ್ಕೂ ಎಲ್ಲ ಪ್ರಾರಂಭಿಸುತ್ತಾರೆ. ಅದರ ಕುರಿತಾಗಿ ದೇವರ ವಾಕ್ಯ ಹೇಳುವುದೇನೆಂದರೆ, ಅವನು ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ಟೆಂಡರ್ಲಿ. ಏನು ಮಾತಾಡಿರಬಹುದು? ಮನವೊಲಿಸುವಂಥ ಮಾತೇನಾಗಿರಬಹುದು? ಊಹಿಸಿ, ನನ್ನ ಮುದ್ದೆ, ಇಲ್ಲ ನನ್ನ ಜೇನೋ ತುಪ್ಪ, ಇದೆಲ್ಲ ಹೇಳಿರ್ಬೋದು, ನಮ್ಗೆ ಗೊತ್ತಿಲ್ಲ. ಇವತ್ತು ನಮ್ಮ ಸುತ್ತಮುತ್ತಲು ನಾವು ನೋಡುತ್ತಿರುವುದು ಹಾಗೆ. ಮೊದಲು ಒಳ್ಳೆಯದಾಗಿ ಮಾತಾಡುತ್ತಾರೆ, ಕೇಳಿಸಿಕೊಳ್ಳಿಗೆ ಹುಡುಗಿಗೆ ಇಲ್ಲ ಹುಡುಗನಿಗೆ ತುಂಬ ಸಂತೋಷ. ದಿನಗಳು ದಾಟಿ ಹೋಗುತ್ತದೆ. ಒಂದು ವೇಳೆ ಕುಟುಂಬ ಜೀವನದಲ್ಲಿ ಪ್ರವೇಶಿಸುತ್ತಾರೆ, ಆಮೇಲೆ ಜೇನು ಇಲ್ಲ, ಎಷ್ಟು ದುಃಖ. ವಿವಾಹ ಆಗಿ ದಂಪತಿಗಳು ಸಾಯಂಕಾಲ ಸವಾರಿಗೆ ಹೋದರು. ಇನ್ನೂ ಹೆಚ್ಚು ದಿನಗಳಾಗಿಲ್ಲ. ಸವಾರಿಗೆ ಹೋದಾಗ, ನಡೆಯುತ್ತಾ ಹೋದಾಗ ಆಕೆಯ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಆವಾಗ ಹುಡುಗನಿಗೆ ತುಂಬ ದುಃಖ ಆಯಿತು. ಅವನು ಹೇಳಿತು, ಕೂತ್ಕೋ, ಏನಾಯಿತು, ನಾನು ತೆಗೆದುಕೊಡ್ತೇನೆ. ಅಲ್ಲಿ ಕೂರಿಸಿ ನಿಧಾನವಾಗಿ ಏನು ಮಾಡಿದನು, ಆ ಮುಳ್ಳೆಲ್ಲ ತೆಗೆದು ಅವಳನ್ನ ಸಂದೈಸಿ, ಇನ್ನು ಸ್ವಲ್ಪ ಜಾಗ್ರತೆಯಿಂದಿರಬೇಕಾಯಿತಂದೆಲ್ಲ ಹೇಳಿ ಹೋದ. ಅದೇ ದಂಪತಿಗಳು ಇನ್ನು ಕೆಲವು ದಿನಗಳಾದ ಮೇಲೆ ಇನ್ನೂ ಸಾಯಂಕಾಲ ಸವಾರಿಗೆ ಹೋದರು. ಮತ್ತೊಮ್ಮೆ ಆಕೆಯ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಆವಾಗ ಅವನಿಗೆ ಸಿಟ್ಟು ಬಂತು. ಮೊದಲು ಕೂರಿಸಿ ನಿಧಾನವಾಗಿ ಮುಳ್ಳು ತೆಗೆದುಕೊಟ್ಟವನು ಆವಾಗ ಏನು ಹೇಳಿದನು ಗೊತ್ತಾ? ಇದೇ ನಿನ್ನ ಸ್ವಭಾವ, ನಿನಗೆ ಬುದ್ಧಿ ಇಲ್ವಾ, ನೋಡಬೇಕಾಯ್ತಲ್ಲ. ಹಾಗೆ ಇದು ಸಹಜವಲ್ಲವಾ?
ಇಸ್ ಇಟ್ ನಾಟ್ ಕಾಮನ್? ಅದರಿಂದ ಮನವೊಲಿಸುವ ಮಾತಾಡಿದರೆ ಬಿದ್ದು ಹೋಗಬೇಡಿರಿ, ಇದೇ ಸರಿ ಎಂಬುದಾಗಿ ಹೇಳಿ. ಒಳ್ಳೆ ಮಾತಾಡುತ್ತಿದ್ದಾರೆ, ಇವರ ಹಾಗೆ ಸುಂದರವಾಗಿ ಮಾತಾಡುವ ಬೇರೆ ಯಾರೂ ಇಲ್ಲ, ಎಂಥ ಮಾತು, ಇದರಲ್ಲಿ ಬಿದ್ದು ಹೋದರೆ ಶೇಖೇಮನಿಗೆ ಉಂಟಾದ ಗತಿ ಆಗುತ್ತದೆ. ನಾನು ಹುಡುಕಿದ ಸತ್ಯವೇದ, ದೇವರೇ ಈ ದೀನಳಿಗೆ ಏನಾಗಿರಬಹುದು? ನಿಮಗೆ ಗೊತ್ತಿದೆಯಾ ಆಕೆಗೆ ಏನಾಯ್ತು ಅಂತ? ಮತ್ತೆ ಒಂದು ಮದುವೆ ಆಕೆಗೆ ಆಯ್ತೋ ಇಲ್ವೋ ಗೊತ್ತಿದೆಯಾ? ದೇವರ ವಾಕ್ಯ ಹೇಳುತ್ತಾ ಇಲ್ಲ. ದೇವರ ವಾಕ್ಯ ಅದರ ಕುರಿತಾಗಿ ನಿಶ್ಶಬ್ದ. ಯಾಕೋಬನ ಅಕ್ಕೆಗೆ ಮದುವೆ ಮಾಡಿ ಕಳಿಸಿದನೋ ಇಲ್ವೋ ದೇವರ ವಾಕ್ಯ ಹೇಳುತ್ತಾ ಇಲ್ಲ. ಆದರೆ ಉಂಟಾದದೇನು? ಅಕ್ಕೆ ಹೇಳುತ್ತಿದೆ, ಈ ಊರಿನ ಹುಡುಗಿಯರು ಹೇಗಿರುತ್ತಾರೆ ನೋಡೋಣ. ಹೋಗಬೇಕಾದಂತ ಯಾವುದಾದ್ರೂ ಅಗತ್ಯವಿತ್ತ? ಇತ್ತ? ಓ, ಮನೆಯಲ್ಲಿರಬಹುದಾಯ್ತು. ನಾವು ಚಿಂತಿಸಬೇಕಾದದ್ದು ತುಂಬ ಅವಶ್ಯವಿಲ್ಲದೆ ಇರುವಂತ ಸ್ಥಳಕ್ಕೆ ಹೋದರೆ, ಅವಶ್ಯವಿಲ್ಲದೆ ಇರುವಂತ ಕಾರ್ಯಗಳಲ್ಲಿ ತಲೆ ಹಾಕಿದರೆ ಇದೇ ಆಗುತ್ತದೆ ಗತಿ. ಶೇಖೇಮನಿಗೆ ಏನಾಯ್ತು? ಮನವೊಲಿಸುವ ಮಾತನಾಡಿದ ವ್ಯಕ್ತಿ ಏನಾಯ್ತು? ಕೊಲ್ಲಲ್ಪಟ್ಟ, ಕತ್ತಿಗೆ ತುತ್ತಾದ. ಎಂಥ ಭಯಂಕರ! ಈಗ ಲೆಸ್ಟ್ ಮ್ಯಾರೇಜ್, ಮೋಹಿಸಿ ವಿವಾಹವಾಗುವುದು. ಇನ್ನು ಎರಡನೇದಾಗಿ ನಾವು ಆದಿಕಾಂಡ 29ನೇ ಅಧ್ಯಾಯ, ಅದಕ್ಕೆ ಮುಂಚೆ ಇನ್ನೊಂದು ಲೆಸ್ಟ್ ಮ್ಯಾರೇಜ್ ನಾವು ನೋಡಬೇಕು. ನಾವು 2 ಸಮುವೇಲ 13ನೇ ಅಧ್ಯಾಯ ಅದರ 1-2 ವಾಕ್ಯಗಳನ್ನು ಓದಿಕೊಳ್ಳೋಣ. 2 Samuel chapter 13, 2 Samuel chapter 13 verses 1 and 2. ದಾವೀದನ ಮಗನಾದ ಅಬ್ಷಾಲೋಮನಿಗೆ ತಾಮಾರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿಯಿದ್ದಳು. ದಾವೀದನ ಮಗನಾದ ಅಮ್ಮೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲಿನ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು. ನೋಡಿ, ಮೋಹದಿಂದ ಪೀಡಿತನಾಗಿ ಏನಾಯ್ತು ಅವನಿಗೆ? ಅಸ್ವಸ್ಥನಾದ. ಇವತ್ತು ಅನೇಕ ಹುಡುಗ ಹುಡುಗಿಯರು ಅವರು ಮೋಹದಿಂದ ಏನಾಗ್ತಿದ್ದಾರೆ? ಅಸ್ವಸ್ಥರಾಗುತ್ತಿದ್ದಾರೆ. ಅಸ್ವಸ್ಥ ಮನಸ್ಸಲ್ಲಿ ತುಂಬ ಗೆಲಿಬಿಲಿ, ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಅನೇಕ ವರ್ಷಗಳು ಇದನ್ನು ಗುಪ್ತವಾಗಿ ಇಟ್ಕೊಂಡು ಯಾರಿಗೂ ಗೊತ್ತಾಗಬಾರದು ನಾನೇನು ಮಾಡ್ತಿದ್ದೆ ಅಂತ. ಅಮ್ನೋನನಿಗೆ ತನ್ನ ತಂಗಿಯಾದ ತಾಮಾರಳಲ್ಲಿ ಏನುಂಟಾಯಿತು? ಮೋಹ ಉಂಟಾಯಿತು, ಆಗಬಾರದಾಯಿತು. ಯಾರದು? ಸ್ವಂತ ತಂಗಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಇದೆಲ್ಲ ಬರೆದು ನಮಗೆ ಕೊಟ್ಟಿರೋ ಸುಮ್ಮನೆ ಅಲ್ಲ. ಅವನ ಅಸ್ವಸ್ಥನಾದನು ಮತ್ತು ಅವನಿಗೆ ಒಂದು ಒಳ್ಳೆ ಗೆಳೆಯನಿದ್ದನು. ಅವನು ತುಂಬ ಜಾಣನು. ಯಾವುದರಲ್ಲಿ? ಸೂತ್ರ ಹೇಳಿಕೊಡುವುದರಲ್ಲಿ. ಸೂತ್ರ ಹೇಳಿಕೊಟ್ಟನು. ನಿನಗೆ ಅವಳು ಸಿಕ್ಕುತ್ತದೆ, ಏನು ಮಾಡಬೇಕು? ನೀನು ಅಸ್ವಸ್ಥನಾಗಿ ಆ್ಯಕ್ಟ್ ಮಾಡಿದರೆ ಸಾಕು, ನಾಟಕ ಆಡು. ಆವಾಗ ತಂದೆ ಬರ್ತಾರೆ, ಕೇಳುತ್ತಾರೆ, ನಿನಗೇನಾಯ್ತು ಎಂಬುದಾಗಿ. ನನಗೆ ಹುಷಾರಿಲ್ಲ ಎಂದು ಹೇಳಿದರೆ ಸಾಕು. ತುಂಬ ದಿನಗಳಿಂದ ಮೋಹದಿಂದ ಪೀಡಿತನಾಗಿ, ನೋಡಿ ದೇವರ ವಾಕ್ಯ ಹೇಳುತ್ತಿದೆ, ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾಗಿದ್ದಾನೆ. ದಿಸ್ ಈಸ್ ಆಲ್ಸೋ ಅನದರ್ ಲೆಸ್ಟ್ ಮ್ಯಾರೇಜ್. ಆದರೆ
ಅದರ 15ನೇ ವಚನವನ್ನು ಓದಿರಿ. 13ನೇ ಅಧ್ಯಾಯದ 15ನೇ ವಾಕ್ಯ. ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬಾ ದ್ವೇಷ ಹುಟ್ಟಿತು. ಇದಾದ ಮೇಲೆ ಅವನಿಗೆ ಏನಾಯ್ತು? ದ್ವೇಷ ಹುಟ್ಟಿತು. ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಗಿತ್ತು. ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು. ನೋಡಿ, ಮೊದಲು ಮೋಹಿಸಿ ಅಸ್ವಸ್ಥನಾಗಿದ್ದ ವ್ಯಕ್ತಿ ಸ್ವಲ್ಪ ನಿಮಿಷಗಳಾದ ಮೇಲೆ ಏನಾಯಿತು? ಎಷ್ಟೇ ಮೋಹಿಸಿದನೋ, ಎಷ್ಟೇ ಪ್ರೀತಿಸಿದನೋ, ಅದಕ್ಕಿಂತ ಏನಾಯಿತು? ದ್ವೇಷವಾಯಿತು. ಈ ದಿನಗಳಲ್ಲಿ ನಾವು ನೋಡುವಾಗ ಈ ದ್ವೇಷದಿಂದಲೇ ಏನಾಗ್ತದೆ? ಕೊಲೆಗಳು. ವಾರ್ತಾಪತ್ರಿಕೆಯಲ್ಲಿ ಓದ್ತಾ ಇಲ್ವಾ? ನಾವು ಕಿವಿಯಾರೆ ಕೇಳುತ್ತಿದ್ದೇವೆ, ಓದುತ್ತಿದ್ದೇವೆ. ಈ ದ್ವೇಷದ ಪರಿಣಾಮ ಏನಾಗ್ತಿದೆ ಎಂಬುದಾಗಿ. ದೇಶದ ಪರಿಣಾಮ ಈ ಅಮ್ನೋನ್ನ ವಿಷಯದಲ್ಲಿ ನಾವು ಓದುತ್ತೇವೆ. ಅವನ ಸ್ವಂತ ಪ್ರಾಣವೇ ಅವನಿಗೆ ನಷ್ಟವಾಯಿತು. ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಓದಿದಂಥ ಚರಿತ್ರೆ. ಜೀವವೇ ನಷ್ಟವಾಯಿತು. ತಕ್ಷಣ ಆಗಿಲ್ಲ, ಆದರೆ ಅಬ್ಷಾಲೋಮನು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಅವಕಾಶ ಸಿಕ್ಕಿದಾಗ ಸ್ವಂತ ತಮ್ಮನೇನು ಮಾಡಿದೆ ನಾವು ಕಾಯಿಸಿ. ಏನಕ್ಕಾಗಿ? ತಾಮಾರಳಿಗೋಸ್ಕರ ಅಸ್ವಸ್ಥನಾಗಿ ಮೋಹಿಸಿ ಅವನಿಗೆ. ಬೇರೆ ನಮ್ಮ ಜೀವನದಲ್ಲಿ ದೇವರು ಕೊಡದೆ ಯಾವುದಕ್ಕಾದರೂ ನಾವು ಆಸೆ ಪಟ್ಟರೆ ಆ ಆಸೆ ನಮ್ಮನ್ನು ಇಂಥ ಒಂದು ಸ್ಥಿತಿಗೆ ನಡೆಸುತ್ತದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಅವಾಗ ಲೆಸ್ಟ್ ಮ್ಯಾರೇಜ್ ಆಯಿತು. ಇನ್ನು ನಾವು ಆದಿಕಾಂಡ 29ನೇ ಅಧ್ಯಾಯಕ್ಕೆ ಬರೋಣ. Genesis chapter 29. 29ನೇ ಅಧ್ಯಾಯ ಅದರ 17ರಿಂದ 20ನೇ ವಚನದವರೆಗೆ. Chapter 29 verses 17 to 20. ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲನ್ನು ಮೆಚ್ಚಿಕೊಂಡು, ನಿನ್ನ ಕಿರಿಮಗಳಾದ ರಾಹೇಲಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬಾನನು ಆಕೆಯನ್ನು ಬೇರೊಬ್ಬರಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ, ನನ್ನ ಬಳಿಯಲ್ಲಿಯೂ ಅಂದನು. ಆದ್ದರಿಂದ ಯಾಕೋಬನು ರಾಹೇಲಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸವಂತೆ ಕಾಣಿಸಿತು. ಇದು ಯಾರ ವಿವಾಹ? ಯಾಕೋಬನ ವಿವಾಹ. ಯಾಕೋಬನ ವಿವಾಹಕ್ಕೆ ನಾವು ಹೀಗೆ ಹೆಸರು ಕೊಡೋಣ, ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಮೊದಲು ಲಸ್ಟ್ ಮ್ಯಾರೇಜ್, ಈಗ ಲವ್ ಮ್ಯಾರೇಜ್. ಯಾಕೋಬನಿಗೆ ರಾಹೇಲಳನ್ನು ನೋಡಿದಾಗ ಏನಾಯಿತು? ಅವನಿಗೆ ತುಂಬ ಆಸೆ ಆಯಿತು ಆಕೆಯ ಮೇಲೆ. ಕಾರಣ ಆಕೆ ರೂಪವತಿಯಾಗಿತ್ತು, ಸುಂದರಿಯಾಗಿತ್ತು. ಆದರೆ ಲೇಯಳು ಕಾಂತಿಹೀನಳು. ಆಕೆಯ ಕಣ್ಣುಗಳು ಕಾಂತಿಹೀನವಾಗಿತ್ತು. ಇಟ್ ವಾಸ್ ನಾಟ್ ಸೋ ಅಟ್ರಾಕ್ಟಿವ್. ಆದರೆ ರಾಹೇಲಳ ಕಣ್ಣುಗಳಾಗೆ ಅಲ್ಲ. ರಾಹೇಲಳ ಕಣ್ಣುಗಳು ತುಂಬ ಆಕರ್ಷವಾಗಿತ್ತು. ಅದಲ್ಲಿ ಯಾರು ಬಿದ್ದನು? ಲಾಬಾನ ತಂದೆ ಯಾಕೋಬನು ಬಿದ್ದು ಬಿಟ್ಟ. ಆವಾಗ ಅವನು ಹೇಳುತ್ತಿದೆ, ಇವಳಿಗೋಸ್ಕರ ಎಷ್ಟು ವರ್ಷ ಬೇಕಾದರೂ ನಿನಗೆ ಸೇವೆ ಮಾಡಲಿಕ್ಕೆ ರೆಡಿಯಾಗಿ. ಮಾವ ಯಾರು? ತುಂಬ ಬಿಸ್ನೆಸ್ ಮ್ಯಾನ್. ಮಾವ ಏನು ಹೇಳಿದ್ರು? ಬೇರೆ ಅವರಿಗೆ ಕೊಡೋದಕ್ಕಿಂತಲೂ
ಇವಳನ್ನೇ ನಿನಗೆ ಕೊಡೋದೇ ಉತ್ತಮವಲ್ಲವೇ? ಇವಳನ್ನು ನಿನಗೆ ಕೊಡುತ್ತೇನೆ. ಆದರೆ ಏನು ಮಾಡಿದ್ರೆ ಸಾಕು? 7 ವರ್ಷ ಸೇವೆ. ಯಾಕೋ ಅವನು ರೆಡಿ ಆದನು. ಓಕೆ, ನಾನು ರೆಡಿ. 7 ವರ್ಷ ಅಂದರೆ ನಾವು ಓದುತ್ತೇವೆ, ಯಾಕೋಬನಿಗೆ 7 ವರ್ಷವಲ್ಲ, ಈಕೆಯನ್ನು ಮದುವೆ ಆಗಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು? 14 ವರ್ಷಗಳು. ಆದರೆ ನಾವು ಓದುತ್ತೇವೆ 14 ವರ್ಷಗಳು. ಯಾಕೋಬನಿಗೆ ಹೇಗಿತ್ತು? ಬರೀ 14 ದಿವಸಗಳ ಹಾಗೆ ಇತ್ತು. ಕಾರಣವೇನು? ಹೇಗಾದರೂ ರಾಹೇಲಳನ್ನು ನನ್ನದೇ ಆಗಿ ಮಾಡಬೇಕು. ಆ ಕುಟುಂಬ ಚರಿತ್ರೆ ಎಲ್ಲ ಬಿಚ್ಚಿ ಹೇಳಲಿಕ್ಕೆ ನನಗೆ ಸಮಯವಿಲ್ಲ. ದೇವರ ಚಿತ್ತವಾದರೆ ನಾವು ಮತ್ತೆ ಅದಕ್ಕೆ ಬರುತ್ತೇವೆ. ನೋಡಿ, ಮದುವೆಯ ದಿವಸ ಏನಾಯಿತು? ಲಾಭಾನೇನು ಮಾಡಿದನು? ರಾಹೇಲನನ್ನು ಅಲ್ಲಿ ಕಳಿಸಲಿಲ್ಲ. ಕಳಿಸಿಕೊಟ್ಟದು ಯಾರನ್ನು? ಲೇಯಳ. ಪಾಪ ಯಾಕೋಬನಿಗೆ ಕತ್ತಲೆ ಗೊತ್ತಾಗಲಿಲ್ಲ. ಇವಳು, ಆದರೆ ಮಾರನೇ ದಿವಸ ಗೊತ್ತಾಯಿತು ಇವಳು ರಾಹೇಲಳಲ್ಲ, ಮತ್ತೆ ಯಾರು? ಲೇಯಳ. ಕಣ್ಣು ಅಷ್ಟು ಸುಂದರವಾಗಿಲ್ಲ. ಲೇಯಳ. ನೀವು ಚಿಂತಿಸಿ, ಆ ದಿವಸ ರಾಹೇಲಳ ಮನಸ್ಸಲ್ಲಿ ಹೇಗಾಗಿರಬೇಕು? ನನ್ನನ್ನೇ ಪ್ರೀತಿಸಿದೆ, ಆದರೆ ತಂದೆ ಏನು ಮಾಡಿದೆ? ನನಗೆ ಮೋಸ ಮಾಡಿ ಅಕ್ಕನ್ನು ಮದುವೆ ಮಾಡಿ ಕೊಟ್ಟಿದ್ದ. ತಂದೆ ಹತ್ರ ಏನೋ ಜಗಳ ಮಾಡ್ಲಿಕ್ಕೆ ಆಗ್ತದ? ಈ ಕಾಲದಲ್ಲಿ ಆಗಿದ್ರೆ ಜಗಳ ಆಡಬಹುದಾಯಿತು. ಆ ಕಾಲದಲ್ಲಿ ಅವ್ರಿಗೆ ಅಷ್ಟು ಸ್ವಾತಂತ್ರ್ಯವಿಲ್ಲ. ತಂದೆ ಏನು ಹೇಳುತ್ತಾರೋ ಅದನ್ನೇ ಕೇಳಬೇಕು. ಎಷ್ಟು ಭಯಂಕರ! ಚಿಂತಿಸಿ, ಆಕೆ ಹೃದಯದಲ್ಲಿ ಎಷ್ಟು ನೋವಾಗಿರಬೇಕು. ಲವ್ ಮ್ಯಾರೇಜ್, ನಾನು ಅದನ್ನು ಅಲ್ಲೇ ಬಿಡುತ್ತೇನೆ. ಇನ್ನು ಮೂರನೇದಾಗಿ, ನಮಗೆಲ್ಲರಿಗೂ ತುಂಬ ಪರಿಚಯ ಇರುವಂಥ ಒಂದು ವಿವಾಹ ಆದಿಕಾಂಡ 24ನೇ ಅಧ್ಯಾಯದಲ್ಲಿ. 24ನೇ ಅಧ್ಯಾಯ ಎಂಬುದಾಗಿ ನಾನು ಹೇಳಿದಾಗಲೇ ನಿಮ್ಮ ಮನಸ್ಸಿಗೆ ಬಂದು ದಂಪತಿಗಳು ಯಾರು ಎಂಬುದಾಗಿ. ಯಾರು? ಇಸಾಕನು ಮತ್ತು ರೆಬೆಕ್ಕ. ಈ ಮ್ಯಾರೇಜ್ಗೆ, ಈ ವಿವಾಹಕ್ಕೆ ನಾವು ಹೆಸರು ಕೊಡಬಹುದು ಅರೇಂಜ್ ಮ್ಯಾರೇಜ್. ಲಸ್ಟ್ ಮ್ಯಾರೇಜ್, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್. ಯಾಕೆ ಇದಕ್ಕೆ ಅರೇಂಜ್ ಮ್ಯಾರೇಜ್ ಅಂತ ಹೇಳುತ್ತೇವೆ? ನಾವು ಆದಿಕಾಂಡ 24ನೇ ಅಧ್ಯಾಯ ಚಾಪ್ಟರ್ 24 ಅದರ ಒಂದೇ ಒಂದು ವಾಕ್ಯ ಮಾತ್ರ ಓದಿಕೊಳ್ಳೋಣ. 14ನೇ ವಾಕ್ಯ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ, ನೀನು ಕುಡಿಯಬಹುದು ಮತ್ತು ನಿನ್ನ ಹೊಟ್ಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳು, ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ ದಯೆಯ ಮೇಲೆ ನಿನ್ನ ದಯವದೆಯನ್ನು ಇದರಿಂದ ನನಗೆ ಗೊತ್ತಾಗುವುದು ಅಂದರು. ನೋಡಿ, ಆ ಅಬ್ರಹಾಮನ ಆಳು ಎಲ್ಯಾಜರ್ನೆಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಎಲ್ಯಾಜರನು ಅವನ ಹೃದಯದಲ್ಲಿ ಪ್ರಾರ್ಥನೆ ಮಾಡಿದನು, ದೇವರೇ, ನೀನು ನೇಮಿಸುವ ಹುಡುಗಿ, the bride that you appoint for my master's son. ಅವಾಗ ನೇಮಕ ಯಾರು ಮಾಡಬೇಕು? ನಾನು ನೇಮಿಸುವುದಲ್ಲ, ನನ್ನ ದಣಿಯಾದ ಅಬ್ರಹಾಮನು ನೇಮಿಸುವುದಲ್ಲ. ಮತ್ತೆ ಯಾರು ನೇಮಿಸಬೇಕು? ದೇವರು. ಇಟ್ ಇಸ್ ಗಾಡ್ ಹೂ ಅಪಾಯಿಂಟ್ಸ್. ಇಸಾಕನಿಗೆ ಮದುವೆ ಆದಾಗ ಅವನಿಗೆ ವಯಸ್ಸೆಷ್ಟು? ಎಷ್ಟು ವಯಸ್ಸಿತ್ತು? ಓದಿದಿರಲ್ಲ 24ನೇ ಅಧ್ಯಾಯ. ತುಂಬ ದೀರ್ಘವಾದ ಒಂದು ಅಧ್ಯಾಯ. ಎಲ್ಲ ಓದಿ ಈಗ ನಾವು ವಿವರಿಸಲಿಕ್ಕೆ ಸಮಯವಿಲ್ಲ. ಅದು ನಿಮಗೆಲ್ಲ ಚರಿತ್ರೆ ಗೊತ್ತಿದೆ. ಈ ಇಸಾಕನು ಮದುವೆಯಾದಾಗ ಅವನಿಗೆ 40 ವಯಸ್ಸು. ಎಷ್ಟು ವಯಸ್ಸು?
40 years. ಇಸಾಕನು ಯಾವತ್ತಾದರೂ ಹೋಗಿ ಅಬ್ರಹಾಮನಿಗೆ ಹೇಳಿತ, ತಂದೆ ಅಪ್ಪ ಗೊತ್ತಿಲ್ಲವ ನನಗೆ ಈಗ ವಯಸ್ಸು ಎಷ್ಟು, ನಿಮ್ಗೆ ಯಾಕೆ ಯಾವ ಚಿಂತೆ ಇಲ್ಲ, 40 ವಯಸ್ಸಾಯ್ತಲ್ಲ, ನನಗೆ ಒಂದು ವಿವಾಹ ಆಗಬಾರ್ದ, ಆಗಬೇಡವಾ, ಏನಾದರೂ ಕಂಪ್ಲೇಂಟ್ ಮಾಡಿದನ? ಇಲ್ಲ. ಅವಾಗ ಅದರ ಅರ್ಥವೇನು? 40 ವಯಸ್ಸಾಗುವವರೆಗೂ ಇಸಾಕನು ತಾಳ್ಮೆಯಿಂದ ಕಾದಿದ್ದ. ಅರೇಂಜ್ ಮ್ಯಾರೇಜ್ ಅಂತ ಹೇಳುವಾಗ ಮೋಹಿಸಿ ವಿವಾಹ ಆಗುವ ಹಾಗೆಯೂ ಲವ್ ಮ್ಯಾರೇಜ್ ಆಗುವ ಹಾಗೆ ಇಷ್ಟಕ್ಕನುಸಾರವಾಗಿ ಪ್ರೀತಿಸಿ ಮದುವೆಯಾಗಿ ಆಗೋದು ಅಲ್ಲ. ಅರೇಂಜ್ ಮ್ಯಾರೇಜ್ ಆಗುವಾಗ ದೇವರು ನೇಮಕ ಮಾಡುವಂತ ಆ ದಿನಕ್ಕಾಗಿ ಏನು ಮಾಡಬೇಕು? ಚರಿತ್ರೆ ನಿಮ್ಗೆ ಗೊತ್ತಿದೆ. ರೆಬೇಕಳನ್ನು ಕಂಡು ಎಲಿಯಾಜರ್ನ ಆಕೆಯನ್ನು ಮನೆಗೆ ಕರ್ಕೊಂಡು ಬರ್ತಿದ್ದಾಗ ಇಸಾಕನೇನು ಮಾಡುತ್ತಿದ್ದನು? ಅವನ ಧ್ಯಾನ, ಹಿ ವಾಸ್ ಮೆಡಿಟೇಟಿಂಗ್. ಅದರ ಅರ್ಥವೇನು? ಪ್ರಾರ್ಥನೆ ಮಾಡುತ್ತಿದ್ದಾನೆ. ಯಾರು? ಇಸಾಕ್. ದೇವರೇ, ದಾಸನು ಹೋಗಿದ್ದಾನೆ, ಯಾರನ್ನು ಕರ್ಕೊಂಡು ಬರ್ತಾನೋ ನನಗೆ ಗೊತ್ತಿಲ್ಲ. ನೋಡಿ, ಈ ಇಂಥ ಮದುವೆ ನೀವಾದರೆ ಆಗ್ತೀರ? ಇಸಾಕನ ಹೋಗಿ ನೋಡಿದನ? ರಾಹೇಲನನ್ನು ನೋಡಿದನ? ನಾನು ನೀವು ಆಗಿದ್ರೆ ಏನು ಹೇಳ್ತಿತ್ತು? ಒಂದು ಸಾರಿ ಮುಖವಾದರೆ ನೋಡದೆ, ಈ ಕಾಲದ ಹಾಗೆ ಆ ಕಾಲದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಏನು ಇದ್ದಿತ್ತ? ವಿಡಿಯೋದಲ್ಲಿ ನೋಡ್ಲಿಕ್ಕೂ ಅವಕಾಶ ಇರಲಿಲ್ಲ. ಅವಕಾಶ ಇತ್ತಾ? ಇಲ್ಲ. ಆದರೆ ಒಂದೇ ಒಂದು ಮಾರ್ಗ. ಆ ಮಾರ್ಗವೇನೆಂದರೆ ಪ್ರಾರ್ಥನೆ. ದಾಸನೋದಾಗ ಅವನು ತಿರುಗಿ ಬರುವ ತನಕ ಇಸಾಕನೇನು ಮಾಡಿದನು? ಪ್ರಾರ್ಥನೆ ಮಾಡುತ್ತಾ ಇತ್ತು. 40 ವರ್ಷ ಹೆಚ್ಚಲ್ಲ ಪ್ರಿಯರೇ. ಮನುಷ್ಯನ ದೃಷ್ಟಿಯಲ್ಲಿ ಅದೊಂದು ದೀರ್ಘವಾದಂಥ ಕಾಲ. ಆದರೆ ದೇವರ ಸಮಯಕ್ಕೆ ದೇವರು ಸರಿಯಾದ ಸಹಕಾರಿಯನ್ನು ಒದಗಿಸ. ಯಾವ ಸಂಶಯ? ನೋಡಿ, ಆ ರೆಬೇಕಳನ್ನು ಎಲಿಯಾಜಾರನ ಮನೆಗೆ ತಂದಾಗ ಇಸಾಕನ ಹೇಳಿದನ, ಇದಲ್ಲ ನನಗೆ ಬೇಕಾಗಿದ್ದು. ಹೇಳಿದನ, ಇದು ಸರಿಯಲ್ಲ, ಇದು ಬೇಡ, ಹಾಗೇನಾದರೂ ಹೇಳಿದನ? ಇಲ್ಲ. ಅವನ ಆಕೆಯನ್ನು ತನ್ನ ಗುಡಾರಕ್ಕೆ, ತನ್ನ ತಾಯಿಯ ಗುಡಾರಕ್ಕೆ ಕರ್ಕೊಂಡೋದ. ಮತ್ತೆ ಅವನಿಗೆ ತನ್ನ ತಾಯಿ ತೀರೋದ ದುಃಖವು ಶಮನವಾಯಿತು ಎಂಬುದಾಗಿ ನಾವು ಓದುತ್ತೇವೆ. ಈಗ 3 ವಿವಾಹಗಳ ಕುರಿತಾಗಿ ನಾನು ಹೇಳ್ತೇನೆ. ಈಗ ನಿಮ್ಮಿಂದ ಉತ್ತರ ಬೇಕು. ಯಾವುದು ಸರಿ? ಲಸ್ಟ್ ಮ್ಯಾರೇಜೋ, ಲವ್ ಮ್ಯಾರೇಜೋ, ಇಲ್ಲ ಅರೇಂಜ್ ಮ್ಯಾರೇಜ್? ಯಾವುದು ಸರಿ? ನನ್ನದ ಯಾವುದೋ ನಾನು ಹೇಳಲಿಲ್ಲ. ಸತ್ಯವೇದದಲ್ಲಿದ್ದದ್ದೇ ನಾನು ನಿಮಗೆ ಎತ್ತಿ ತೋರಿಸಿದೆ ಅಷ್ಟೇ. ಇದರಲ್ಲಿ ಯಾವುದು ಸರಿ? ಅರೇಂಜ್. ಒಪ್ತೀರಾ? ವಿವಾಹವಾಗಲಿಕ್ಕೆ ಅನೇಕರು ಇಲ್ಲಿದ್ದೀರಿ. ವೆಯ್ಟ್. ನೀವು ದೇವರ ಸಮಯಕ್ಕಾಗಿ ಸರಿ ಬೀಳುವ ಸಹಕಾರಿಯನ್ನು ಆತನೇ ಒದಗಿಸುವ ತನಕ ಏನು ಮಾಡಬೇಕು? ವೆಯ್ಟ್. ಬೇರೆ ತಾಳ್ಮೆಯಿಂದ ಕಾದರೆ ಅದೆಂದಿಗೂ ವ್ಯರ್ಥವಾಗುವುದಿಲ್ಲ. ಈಗ ನಾವು ತಿರುಗಿ ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬರೋಣ. Genesis chapter 2 ಅದರ 25ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2ನೇ ಅಧ್ಯಾಯ 25ನೇ ವಾಕ್ಯ, verse 25.
ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ದೇ ಬೋತ್ ವರ್ ನಾಟ್ ಅಶೇಮ್ಡ್. ಅಧ್ಯಾಯ ಅದರೊಂದಿಗೆ ಮುಕ್ತಾಯವಾಗ್ತದೆ. ಇದು ನಾವು ಗಮನಿಸಬೇಕಾ? ಯಾಕೆ ದೇವರ ಆತ್ಮನ ಹಾಗೆ ಬರೆದನ? ದೇ ಬೋತ್ ವರ್ ನಾಟ್ ಅಶೇಮ್ಡ್. ಅವರು ನಾಚಿಗೆ ಪಟ್ಟಿಲ್ಲ, ಬೆತ್ತಲೆಯಾಗಿದ್ದರು. ಆದಮನು ಹವ್ವಳು ನಾಚಿಗೆ ಪಡದೇ ಇದ್ದುದಕ್ಕೆ ಕಾರಣ ಒಂದೇ ಕಾರಣ, ಯಾರು? ದೇವರು ಒದಗಿಸಿ. ಇಟ್ ಇಸ್ ಗಾಡ್ ಹೂ ಹ್ಯಾಸ್ ಪ್ರೊವೈಡೆಡ್. ದೇವರು ಕೊಡುವಾಗ ನಾಚಿಗೆ ಪಡಬೇಕಾಗಿ ಬರುವುದಿಲ್ಲ. ಆದರೆ ಇವತ್ತು ಅನೇಕರಿಗೆ ನಾಚಿಗೆ ಪಡಬೇಕಾದಂಥ ಸಾಧ್ಯತೆ ಬರುತ್ತಿದೆ. ನಾಚಿಕೆ ಪಡ್ತಾ ಇದೆ. ಯಾವ ಗೊತ್ತಾ? ತಂದೆ ತಾಯಿಗೆ ಗೊತ್ತಿಲ್ಲದೆ ಪ್ರೀತಿ ಮಾಡಿಕೊಂಡು ಏನು ಮಾಡ್ತಾರೆ? ಮನೆಯಿಂದ ಓಡೋಗ್ತಾರೆ. ಓಡೋಗಿ ಆಮೇಲೆ ಹೇಳುತ್ತಾರೆ, ಏನಾಯ್ತು ಮಮ್ಮಿ ಇಲ್ಲ ಡ್ಯಾಡಿ, ನನ್ನ ರಿಜಿಸ್ಟರ್ ಮ್ಯಾರೇಜ್ ಆಯಿತು, ನಮ್ಮ ವಿವಾಹವಾಯಿತು. ಏನಾಗ್ತದೆ? ನಾಚಿಕೆ. ಕಾರಣ ತಂದೆ ತಾಯಿಯ ಮುಂದೆ ಬಂದು ನೇರವಾಗಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಸಮಾಜದ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಸಮಾಜದ ಮುಂದೆ ನಾಚಿಕೆಯಿಂದ ತಲೆ ಬಗ್ಗಿಸಿ ನಿಲ್ಲಬೇಕಾಗ್ತದೆ. ಕುಟುಂಬದವರ ಮುಂದೆ ನಾಚಿಕೆ ಪಡಬೇಕಾಗಿ ಬರುತ್ತದೆ. ಇದೆಲ್ಲವೂ ಆಗ್ತದೆ ಯಾವಾಗ? ದೇವರ ಚಿತ್ತಾನುಸಾರವಲ್ಲದೆ, ದೇವರು ಕೊಡದೆ ಸ್ವಂತ ಇಷ್ಟಕ್ಕನುಸಾರವಾಗಿ ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ನಾಚಿಕೆ ಪಡಬೇಕಾಗಿ ಬರುತ್ತದೆ. ಹ್ಯಾಸ್ ಟು ಬಿ ಅಶೇಮ್ಡ್. ಆದರೆ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಆದಮನು ಹವ್ವಳು ನಾಚಿಕೆ ಇಲ್ಲದೆ ಯಾರ ಮುಂದೆ ನಿಂತಿದ್ದಾರೆ? ದೇವರ ಮುಂದೆ ನಿಂತಿದ್ದಾರೆ. ಕಾರಣ ಅವರಿಬ್ಬರನ್ನು ಒಟ್ಟಾಗಿ ಸೇರಿಸಿದ್ದು ಬೇರೆ ಯಾರೂ ಅಲ್ಲ, ಮತ್ತೆ ದೇವರು. ಇದನ್ನು ಮನಸ್ಸಲ್ಲಿಟ್ಟು ಈಗ ನಾವು ಹೊಸ ಒಡಂಬಡಿಕೆಗೆ ಬರೋಣ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ ಅದರ 3ರಿಂದ 6. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದಕ್ಕೆ, ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದೆ ಎಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದರು. ಇಲ್ಲಿ ನಾವು ಒಂದೇ ಒಂದು ವಿಷಯ ಮಾತ್ರ ಈಗ ತೆಗೆದುಕೊಳ್ಳೋಣ. ಅವನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ. ಆದಿಯಲ್ಲಿ ದೇವರು ದಂಪತಿಗಳನ್ನು ಒಟ್ಟಾಗಿ ಸೇರಿಸಿದಾಗ, ಕರ್ತನಾದ ಯೇಸು ಕ್ರಿಸ್ತನು ಫರಿಸಾಯರಿಗೆ ಹೇಳುತ್ತಿದೆ ಆದಿಯಲ್ಲಿ ಏನಾಯಿತು ಎಂಬುದಾಗಿ. ಆದಿಯಲ್ಲಿ ಹೇಗಿತ್ತು? ಅವನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ, ಮ್ಯಾನ್ ಆ್ಯಂಡ್ ವುಮೆನ್. ಅವಾಗ ದೇವರ ಉದ್ದೇಶವೇನು? ಗಂಡು. ಇವತ್ತು ಸಮಾಜ ಏನು ಹೇಳ್ತಿದೆ? ಮ್ಯಾನ್ ಆ್ಯಂಡ್ ಮ್ಯಾನ್, ವುಮೆನ್ ಆ್ಯಂಡ್ ವುಮೆನ್,
ಓಕೆ, ಆಗಬಹುದು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆದಿಯಲ್ಲಿ ದೇವರವರನ್ನು ನಿರ್ಮಿಸಿದಾಗ ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಏನಕ್ಕೆ ನಿರ್ಮಿಸಿದನು? ನಾವು ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಲ್ಲಿ ಓದಿತ್ತು. ಸೂಟಬಲ್ ಹೆಲ್ಪ್ ಮೀಟ್, ಸರಿ ಬೀಳುವ ಸಹಕಾರಿ ಆಗಬೇಕು. ಸರಿ ಬೀಳುವ ಸಹಕಾರಿ ಆಗಬೇಕಾದ್ರೆ ಗಂಡುಗೆ ಹೆಣ್ಣು, ಹೆಣ್ಣಿಗೆ ಗಂಡು. ಮ್ಯಾನ್ ಆ್ಯಂಡ್ ವುಮೆನ್. ಇಟ್ ಇಸ್ ನಾಟ್ ಮ್ಯಾನ್ ಆ್ಯಂಡ್ ಮ್ಯಾನ್ ಆ್ಯಂಡ್ ವುಮೆನ್ ಆ್ಯಂಡ್ ವುಮೆನ್. ಅದು ದೇವರ ಪದ್ಧತಿಯೇ ಅಲ್ಲ, ಮನುಷ್ಯರು ಮಾಡಿ. ಈ ಲೋಕದ ಯಾವುದೇ ಕೋರ್ಟ್ ಹೇಗೆ ಹೇಳಿದರು, ದೇವರ ವಾಕ್ಯಕ್ಕೆ ಯಾವ ಬದಲಾವಣೆ ಇಲ್ಲ. ಆಕಾಶ ಭೂಮಿಯು ಅಳಿದು ಹೋಗುವುದು, ಆದರೆ ನನ್ನ ವಚನವೋ ಅಳಿದು ಹೋಗುವುದೇ ಇಲ್ಲ, ಅದು ಸದಾ ಇರುತ್ತದೆ. ಗಂಡು ಹೆಣ್ಣಾಗಿ ನಿರ್ಮಿಸಿತು, ಸರಿ ಬೀಳುವ ಸಹಕಾರಿ ಆಗಬೇಕೆಂಬುದೇ ಅದರ ಉದ್ದೇಶ. ಅದರ ಅರ್ಥವೇನೆಂದರೆ, ಗಂಡು ಹೆಣ್ಣು ಇಲ್ಲ, ಸ್ತ್ರೀ ಪುರುಷ, ಗಂಡನು ಹೆಂಡತಿಯು ಹೇಗಾಗಬೇಕು? ಪರಸ್ಪರ ಪೂರಕವಾಗಬೇಕು. ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಒಬ್ಬರಿಗೆ ಒಬ್ಬರು ಜೊತೆಯಾಗಿರ್ಲಿಕ್ಕೆ, ಕಾಂಪ್ಲಿಮೆಂಟಿಂಗ್, ಪರಸ್ಪರ ಪೂರಕ, ಪರಸ್ಪರ ಮತ್ಸರಿಸೋದಕ್ಕಲ್ಲ, ನೋಟ್ ರಿಬೆಲ್ ಒನ್ ಟು ಅನದರ್. ಮತ್ತೆ ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿ, ಸರಿ ಬೀಳುವ ಮತ್ಸರವಲ್ಲ, ಮತ್ತೆ ಪರಸ್ಪರ ಪೂರಕ ಅಲ್ಲದೇ ಇರುವುದಕ್ಕಲ್ಲ, ಪರಸ್ಪರವಾಗಿ ಪೂರಕವಾಗಿರಬೇಕು. ಕಾಂಪ್ಲಿಮೆಂಟಿಂಗ್ ಒನ್ ಟು ಅನದರ್. ಇದು ನಾವು ತಿಳ್ಕೊಳ್ಳಬೇಕಾದರೆ ನಾವು ಸೆಲ್ ನೋಡಿದರೆ ಸಾಕು. ಸೆಲ್ಲಲ್ಲಿ ಏನಿದೆ? ಬ್ಯಾಟ್ರಿ, ಪಾಸಿಟಿವ್ ನೆಗೆಟಿವ್. ಅದು ಕೆಲಸ ಮಾಡಬೇಕಾದ್ರೆ ಪಾಸಿಟಿವ್ ಸೇರಿಸಿದರೆ ಕೆಲಸ ಮಾಡ್ತದಾ? ಇಲ್ಲ. ನೆಗೆಟಿವ್ ಸೇರಿದರೆ ಕೆಲಸ ಆಗ್ತದಾ? ಇಲ್ಲ. ಕೆಲಸ ಆಗಬೇಕಂದ್ರೆ ಹೇಗಾಗಬೇಕು? ಪಾಸಿಟಿವ್ ನೆಗೆಟಿವ್. ಇನ್ನು ಕುಟುಂಬ ಜೀವನಗಳನ್ನೇ ನೀವು ನೋಡಿ, ದೇವರು ಸೇರಿಸುವಾಗ ಹೇಗೆ ಸೇರಿಸ್ತಾರೆ? ಗಂಡ ತುಂಬ ಶಾರ್ಟ್ ಟೆಂಪರ್, ಅದು ಮಾತಾಡಿದರೆ ಸಾಕು, ಏನು ಮೂಗಲ್ಲಿಯೇ ಕೋಪ. ಅಂಥವರಿಲ್ವಾ? ಇದಾರೋ ಇಲ್ವೋ? ಕೋಪ ಬರಲಿಕ್ಕೆ ಏನಾದರೂ ಕೆಣಕಿ ಮಾಡಬೇಕಾಗಿಲ್ಲ, ತಕ್ಷಣ ಕೋಪಿಷ್ಠರಾಗಿ. ಅಂಥವರಿಗೆ ಅದಕ್ಕಿಂತ ಕೋಪಿಷ್ಠರಾದ ಒಂದು ಸಹಕಾರಿಯನ್ನು ಕೊಟ್ಟರೆ ಹೇಗಿರ್ತದೆ? ಸರಿ ಆಗ್ತದಾ? 2ನೇ ದಿವಸಕ್ಕೆ ಇಬ್ಬರು ಓಡದಾಡಿ ಕುಟುಂಬ ಅಷ್ಟೇ. ಅವಾಗ ದೇವರೇನು ಮಾಡ್ತಾರೆ? ಶಾರ್ಟಂಬರಾದಂಥ ಗಂಡನಿಗೆ ಯಾರನ್ನು ಕೊಡ್ತಾರೆ? ತುಂಬ ಮಧು ಸ್ವಭಾವವುಳ್ಳಂಥ ಸಾಫ್ಟ್ ಆದಂಥ ಹೆಂಗಸನ್ನು ಕೊಡ್ತಾರೆ ಇಲ್ವೋ? ಕೊಡ್ತಾರೆ. ಅದೇ ದೇವರ ಪದ್ಧತಿ. ಗಂಡನು ತುಂಬ ಕಂಜೂಸ್, ಆ ಕಂಜೂಸ್ ಮಾರ್ವಾಡಿಗೆ ಅದೇ ಥರ ಒಬ್ಬ ಕಂಜೂಸನ್ನು ಸಿಕ್ಕಿದರೆ ಹೇಗಿರುತ್ತದೆ? ಇಲ್ಲ. ಗಂಡನು ತುಂಬ ಲಾವಿಶ್, ತುಂಬ ಧಾರಾಳಿ, ಎಲ್ಲದರಲ್ಲೂ ಧಾರಾಳ. ಅಂಥವರಿಗೆ ದೇವರು ಕೊಡೋದು ಯಾರನ್ನು? ಕಂಜೂಸಾದ ಹೆಂಗಸ, ಹೆಂಡತಿಯ ಅಲ್ಲವೇ? ಇದು ನಾನು ಊಹಿಸಿ ಹೇಳುತ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಮಗೆ ಅನೇಕ ಮಾದರಿಗಳಿವೆ.
ಅಕ್ಕಿಲ್ಲ, ಪ್ರಿಸ್ಕಿಲ್ಲ. ಗೊತ್ತಿದೆಯಲ್ಲ ಹೊಸ ಒಡಂಬಡಿಕೆಯಲ್ಲಿ ದಂಪತಿಗಳು. ಅಕ್ವಿಲ್ಲ ಎಂಬ ಹೆಸರಿನ ಅರ್ಥ ಈಗಲ್, ಹದ್ದು. ಪ್ರಿಸ್ಕಿಲ್ಲ ಎಂಬ ಹೆಸರಿನ ಅರ್ಥ ಪಾರಿವಾಳ, ಡಾವ್. ಸೇರಿಸಿದ ಯಾರನ್ನು? ಮಾನುಷಿಕ ದೃಷ್ಟಿಯಲ್ಲಿ ಹದ್ದು ಪಾರಿವಾಳ ಒಟ್ಟಾಗಿ ಸೇರಿದರೆ ನಮಗೆ ಚಿಂತಿಸಲಿಕ್ಕೆ ಆಗಲ್ಲ. ಆದರೆ ಸೇರಿಸಿದ ಯಾರನ್ನು? ಹದ್ದು ಮತ್ತು ಪಾರಿವಾಳ. ಹದ್ದಿಗೆ ದೀರ್ಘದೃಷ್ಟಿ ಇದೆ. ಇದೇನು ದೂರದಿಂದ ಕಾಣಬಹುದು. ಪಾರಿವಾಳಕ್ಕೆ ದೀರ್ಘದೃಷ್ಟಿ ಇದೆಯಾ? ಇಲ್ಲ, ಹತ್ತಿರದ ದೃಷ್ಟಿ. ನೋಡಿ, ದೇವರು ಸೇರಿಸಿದೆ ಹೇಗೆ. ಅದರಿಂದ ಅವರ ಕುಟುಂಬ ಜೀವನ ಮಾದರಿಯಾಗಿದ್ದಂಥ ದೇವರ ಚಿತ್ತವಾದರೆ, ಸಮಯವಿದ್ದರೆ ಆಮೇಲೆ ನಾವು ಅದಕ್ಕೆ ಬರುತ್ತೇವೆ. ನಾನೀಗ ಅದನ್ನು ಅಲ್ಲಿ ಬಿಟ್ಟು ಬಿಡುತ್ತೇನೆ. ಮತ್ತು ಆಹಾಬನ ಇಸಬೇಲಳ ಚರಿತ್ರೆ ಚಿಂತಿಸಿ. ಇಬ್ಬರು ಮೋಸ ಮಾಡೋದ್ರಲ್ಲಿ ಮತ್ತೆ ಕೊಲ್ಲುವುದರಲ್ಲಿ, ಅದಕ್ಕೆ ಆಹಾಬನಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟದ್ದು ಯಾರು? ಇಸಬೇಲ. ಆಹಾಬನು ದುಷ್ಟನು, ಅವನ ಜೊತೆಯಲ್ಲಿ ಸೇರಿದ ಇಸಬೇಲಳು ಇನ್ನೂ ವರ್ಸ್. ಕುಟುಂಬ ಜೀವನ ಹೇಗೆ ಅಂತ ಚಿಂತಿಸಿ ಅವರಿಗೆ ಆದದೇನು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಬೇರೆ ಅದರಿಂದ ದೇವರು ಯಾವಾಗಲೂ ಸೇರಿಸುವಾಗ ಪಾಸಿಟಿವ್, ನೆಗೆಟಿವ್. ಎಂದಿಗೂ ಪಾಸಿಟಿವ್ ದೇವರು ಸೇರಿಸುವುದಿಲ್ಲ. ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ದೇವರೇ, ನನಗೆ ಕೊಟ್ಟಂತ ನನ್ನ ಗಂಡನು ಸ್ವಲ್ಪ ಕೋಪಿಷ್ಠನಾದರೂ ಪರವಾಗಿಲ್ಲ, ನನಗೆ ಅಷ್ಟು ಕೋಪ ನೀನು ಕೊಟ್ಟಿಲ್ವಲ್ಲ. ಅವರು ಕೋಪಿಷ್ಠರ ಆದರೂ ನಾನು ಅದನ್ನು ತಾಳ್ಮೆಯಿಂದ ಆಗಿರಬೇಕು ಪ್ರಿಯರೇ. ಅವರು ಕೋಪಿಷ್ಠರಾಗಿ ಬರುವಾಗ ನೀವು ಇನ್ನೂ 100 ಡಿಗ್ರಿಗಿಂತ ಹೆಚ್ಚಾಗಿ ಹೋದರೆ ಕುಟುಂಬ ಜೀವನ ಅಷ್ಟೇ. ನಾವು ನಮ್ಮ ಕುಟುಂಬ ಜೀವನಗಳಲ್ಲಿ ಹೇಗಿದ್ದೇವೆ ಎಂಬುದಾಗಿ ಚಿಂತಿಸಬೇಕಾದದ್ದು ತುಂಬ ಅವಶ್ಯವಾದದ್ದು. ನಾವೀಗ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ತಿರುಗಿ ಬರೋಣ. ಅದರ 3ರಿಂದ 6ನೇ ವಚನದ ತನಕ ನಾವು ಓದಿದ್ದೇವೆ. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ, ಆತನು ಮನುಷ್ಯನನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು. ಫರಿಸಾಯರು ಬಂದು ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಪ್ರಶ್ನೆ ಕೇಳುತ್ತಿದ್ದಾನೆ. ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಒಬ್ಬನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ? ಉತ್ತರ ಕೊಡಿ. ಕರ್ತನಾದ ಯೇಸು ಕ್ರಿಸ್ತನ ಅದಕ್ಕೆ ಉತ್ತರ ಕೊಟ್ಟ. ಆದಿಯಲ್ಲಿ ಹೇಗಿತ್ತು ಎಂಬುದಾಗಿ ನೀವು ಓದಲಿಲ್ಲವೋ? ಡಿಡ್ ಯು ನಾಟ್ ರೀಡ್? ನೀವು ಓದಲಿಲ್ಲವೋ? ಕರ್ತನಾದ ಯೇಸು ಕ್ರಿಸ್ತನ ಏನು ಹೇಳ್ತಾ ಇಲ್ಲ, ಅದನ್ನು ಹೇಳಿದ ಒಂದೇ ಒಂದು ಮಾತ್ರ, ಅದೇನು? ನೀವು ಓದಲಿಲ್ಲವೋ? ಏನು ಓದಬೇಕಾಯಿತು? ಯಹೂದ್ಯರಲ್ಲಿ
2 ಪಂಗಡಗಳಿತ್ತು. ವಿವಿಧ ಪಂಗಡಗಳಿತ್ತು, ಆದರೆ ವಿವಾಹದ ವಿಷಯದಲ್ಲಿ 2 ಪಂಗಡ. ಒಂದು ಹಿಲ್ಲೇಲ್ ಎಂಬ ಒಂದು ಗ್ರೂಪ್. ಈ ಹಿಲ್ಲೇಲ್ ಎಂಬವರು ಅವರು ತುಂಬ ಲಿಬರಲ್ ಆಗಿತ್ತು. ಲಿಬರಲ್ ಅಂದರೆ ಗೊತ್ತಾಯ್ತಲ್ಲ, ತುಂಬ ವಿಶಾಲವಾಗಿ ಚಿಂತಿಸುವರು. ಇವರು ಹೇಳಿದ್ದೇನೆಂದರೆ, ಏನಾದರೂ ಕಾರಣ, ಒಂದೇ ಒಂದು ಕಾರಣ ಸಾಕು. ಒಂದು ಕಾರಣ ಸಿಕ್ಕಿದರೆ ಹೆಂಡತಿಯನ್ನು ಒಂದು ತ್ಯಾಗ ಪತ್ರ ಕೊಟ್ಟು ವಿವಾಹ ವಿಚ್ಛೇದನೆ ಮಾಡಿಕೊಳ್ಳಬಹುದು ಎಂಬುದಾಗಿ. ಕಾರಣ, ಒಂದು ವೇಳೆ ಊಟ ಮಾಡಿದಾಗ ಆ ಅಡಿಗೆಯಲ್ಲಿ ಸರಿಯಾಗಿ ಉಪ್ಪಿಲ್ಲ, ನಿನ್ನ ಅಡಿಗೆ ಸರಿ ಇಲ್ಲ, ಆವಾಗ ಅವನಿಗೆ ಏನು ಮಾಡ್ಬೋದಾಯಿತು? ತ್ಯಾಗ ಪತ್ರ ಕೊಟ್ಟು ಆಕೆಯನ್ನು ಬಿಡಬಹುದಾಯಿತು. ಹಿಲ್ಲೇಲ್ ಅವರ ಚಿಂತೆಯ ಪ್ರಕಾರ. ಆದರೆ ಇನ್ನೊಂದು ಗುಂಪಿತ್ತು, ಅವರನ್ನು ಶಮ್ಮಾಯಿ ಎಂಬುದಾಗಿ ಹೇಳುತ್ತೇವೆ. ಈ ಶಮ್ಮಾಯಿ ಅವರ ಪ್ರಮಾಣವೇನೆಂದರೆ, ಅವರು ಹೇಳುತ್ತಾ ಇದ್ದದ್ದೇನೆಂದರೆ, ಹಾಗೆ ಮಾಡಬಾರದು. ಯಾವುದಾದರೂ ಒಂದು ಕಾರಣದಿಂದ ತ್ಯಾಗ ಪತ್ರವನ್ನು ಕೊಟ್ಟು ವಿವಾಹ ವಿಚ್ಛೇದನೆ ಮಾಡಿಕೊಳ್ಳೋದು ಸರಿಯಲ್ಲ. ಅವರು ಸ್ವಲ್ಪ ಕನ್ಸರ್ವೇಟಿವ್. ಅವರು ಹೇಳಿದ್ದೇನೆಂದರೆ, ಆಧಾರದ ನಿಮಿತ್ತವಲ್ಲದೆ, ವ್ಯಭಿಚಾರದ ನಿಮಿತ್ತವಲ್ಲದೆ ಹೆಂಡತಿಯನ್ನು ಬಿಟ್ಟು ಬಿಡುವುದು ಸರಿಯಲ್ಲ ಎಂಬುದಾಗಿ. ಓನ್ಲಿ ಒನ್ ರೀಸನ್. ಈ 2 ಗುಂಪುಗಳು ಇತ್ತು. ಇದರಲ್ಲಿ ಈಗ ಬಂದು ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರಶ್ನಿಸಿದವರು ಯಾರು? ಯಾವ ಗುಂಪಿನವರು? ಶಮ್ಮಾಯಿ ಅಲ್ಲ, ಇಲ್ಲೇ ಯಾವುದಾದ್ರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವು. ಕರ್ತನಾದ ಯೇಸು ಕ್ರಿಸ್ತನ ಅದಕ್ಕೆ ಉತ್ತರ ಕೊಟ್ಟು ನಾವು ಓದಿದೆವು. ಅದರ 8ನೇ ವಾಕ್ಯ ನಾವು ಓದಿಕೊಳ್ಳೋಣ. ಆತನು, ಮೋಶೆಯು ನಿಮ್ಮ ಮೊಂಡುತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ನೋಡಿ, ಅದರ 2ನೇ ಭಾಗ ನೋಡಿ. ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ಇಟ್ ವಾಸ್ ನಾಟ್ ಸೋ ಇನ್ ದ ಬಿಗಿನಿಂಗ್. ಆವಾಗ ನಮಗೆ ಒಂದು ಪ್ರಶ್ನೆ ಬರುತ್ತದೆ, ಹಾಗಾದರೆ ಆದಿಯಲ್ಲಿ ಹೇಗಿತ್ತು? ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ಆದಿಯಲ್ಲಿ ಹಾಗಿರಲಿಲ್ಲ. ಹಾಗಾದರೆ ಆದಿಯಲ್ಲಿ ಹೇಗೆ? ಅದನ್ನೇ ನಾವು ಆದಿಕಾಂಡ 2ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಓದ್ತೀವಿ. ಆದಿಯಲ್ಲಿ ದೇವರು ಅವರನ್ನು ಸ್ತ್ರೀ ಪುರುಷ ಎಂಬುದಾಗಿ ಅವರನ್ನು ನಿರ್ಮಿಸಿ ಅವರನ್ನು ಸರಿಬೀಳುವ ಸಹಕಾರಿಗಳಾಗಿ ಒಟ್ಟುಗೂಡಿಸಿದರು. ಇದು ಅಲ್ಪಕಾಲಕ್ಕಲ್ಲ. ವಿವಾಹ ಆಗೋದು 1 ತಿಂಗಳಿಗ, 2 ತಿಂಗಳಿಗ, 1 ವರ್ಷಕ್ಕ, 2 ವರ್ಷಕ್ಕ ಅಲ್ಲ, ಮತ್ತೆ ಮರಣದವರೆಗೂ ಪ್ರಮಾಣ ಮಾಡಿಕೊಳ್ಳೋದು ಹಾಗೆ ತಾನೇ. ಮರಣವು ನಮ್ಮನ್ನು ಅಗಲಿಸುವವರೆಗೂ. ಇಲ್ಲದಿದ್ದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ತನಕ. ಅದರ ಜೊತೆಯಲ್ಲಿ ಇನ್ನೊಂದು ಕೂಡ ಹೇಳುತ್ತಾರೆ, ಅದೇನು? ಪ್ರಮಾಣ ಮಾಡಿದವರೆಲ್ಲ ಇಲ್ಲಿದ್ದೀರಲ್ಲ, ಏನು ಹೇಳಿದಿರಿ? ಏನೇ ಆದರೂ, ಸುಖವಾದರೂ ದುಃಖವಾದರೂ, ರೋಗ ಬಂದರೂ ಇಲ್ಲ, ಆರೋಗ್ಯದಿಂದ ನಾವಿದ್ದರು, ಐಶ್ವರ್ಯ ಇದ್ದರೂ ಇಲ್ಲ, ಬಡತನವಾದರು, ಜೀವನದ ಯಾವುದೇ ಸನ್ನಿವೇಶದಲ್ಲಿಯೂ ನಾವಿಬ್ಬರು ಮರಣದವರೆಗೆ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನ ತಿರುಗಿ ಬರೋಣದವರೆಗೆ ನಾವು ಜೊತೆಯಾಗಿ, ನಾವು ಗಂಡ
ಹೆಂಡತಿಯರಾಗಿರುತ್ತೇವೆ ಎಂಬುದಾಗಿ ಪ್ರಮಾಣ ಮಾಡುತ್ತೇವೆ. ಆದರೆ ದುಃಖದ ವಿಷಯವೇನೆಂದರೆ ಇವತ್ತು ಏನಾಗ್ತಿದೆ, ಅನೇಕ ವಿವಾಹಗಳು ವಿಚ್ಛೇದನೆ ಆಗ್ತಾ, ವಿಚ್ಛೇದನೆ ಮಾಡಿಕೊಳ್ಳಿಕ್ಕಲ್ಲ. ದಿಸ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಫಾರ್ 1 or 2 years. ಇಟ್ ಇಸ್ ಎ ಲೈಫ್ ಲಾಂಗ್ ಕಾಂಟ್ರಾಕ್ಟ್. ನಾವು ಒಡಂಬಡಿಕೆ ಮಾಡಿಕೊಂಡು ದಾಂಪತ್ಯ ಜೀವನದಲ್ಲಿ ಪ್ರವೇಶಿಸಿದರೆ, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇಲ್ಲದೆ ಯಾರೂ ಇಲ್ಲ. ಯಾರಾದರೂ ಇದ್ದೀರಾ? ಇನ್ನು ನಾವು ಆದಮನನ್ನೇ ಕೇಳೋಣ. ಆದಮನೇ, ದೇವರು ತಾನೇ ನಿನಗೆ ಕೊಟ್ಟದ್ದು ಯಾರನ್ನು? ಅವಳನ್ನು. ಸಮಸ್ಯೆ ಇಲ್ಲ? ಏನು ಹೇಳ್ಬೋದು? ಇದೆ, ಸಮಸ್ಯೆ ಇದೆ. ಇತ್ತಾ ಆದಮನಿಗೆ ಸಮಸ್ಯೆ ಇತ್ತಾ? ಎಸ್. ಹೇಗೆ ಹೇಳ್ತೀರಿ? ನೀನು ಕೊಟ್ಟ ಈ ಸ್ತ್ರೀ. ಅದರ ಅರ್ಥವೇನು? ನೀನು ಕೊಟ್ಟದ್ರಿಂದ ನನಗೆ ಇದೆಲ್ಲ ಆಯಿತು, ಸಮಸ್ಯೆ ಆಯಿತು. ನಾನು ಒಬ್ಬಂಟಿಗೇನಾಗಿದ್ದರೆ ಎಷ್ಟೇ ಒಳ್ಳೆಯದಾಗಿತ್ತು. ನೀನೇ ತಾನೇ ನನ್ನ ತಲೆ ಮೇಲೆ ಇದನ್ನು ಹಾಕಿದ್ದು, ನನಗೆ ಕೊಟ್ಟಲ್ಲ. ನೀನು ಕೊಟ್ಟ ಈ ಸ್ತ್ರೀ. ಅದರ ಅರ್ಥ ಆದಿಯಲ್ಲಿಯೇ ಸಮಸ್ಯೆಗಳು. ಆದರೆ ನಾವಲ್ಲಿ ಕಲಿಬೇಕಾದಂಥ ಒಂದು ಸತ್ಯವಿದೆ. ದೇವರವರಿಬ್ಬರನ್ನು ತೋಟದಿಂದ ಹೊರಕ್ಕೆ ಹಾಕಿದಾಗ, ಆದಮನೆ ನಾನು ಕೊಟ್ಟದ್ದು ತಾನೇ, ಇಲ್ಲಿ ಬಿಟ್ಟು ನೀನು ಹಾಗೆ ಹೋಗು, ನೀನೇ ತಾನೇ ಹೇಳಿದ್ದು ನಾನು ಕೊಟ್ಟದಂತ. ಅವಳು ಇಲ್ಲಿ ಇರಲಿ, ನೀನು ಹೋಗಿ ಹೇಳಿದಿರಾ? ಇಲ್ಲ. ಏನು ಹೇಳಿದರು? ಹೋಗುವಾಗ ಇಬ್ಬರು ಜೊತೆಯಾಗಿಯೇ ಹೋಗು, ಇಬ್ಬರು ಹೋಗಬೇಕು. ದೇವರ ವಾಕ್ಯ ಎಷ್ಟೋ ಸುಂದರವಾಗಿದೆ ನೋಡಿ. ಅಲ್ಲಿಯೂ ವಿಚ್ಛೇದನೆಗೆ ಆಸ್ಪದವಿಲ್ಲ. ಪಾಪದಲ್ಲಿ ಬಿದ್ದರು. ಆದರೆ ಪಾಪ ಮಾಡಿದ ಆ 2 ವ್ಯಕ್ತಿಗಳನ್ನು ದೇವರು ಕನಿಕರಿಸಿ ಅವರನ್ನು ಆ ತೋಟದಿಂದ ಹೊರಗೆ ಹಾಕುವ ಮುಂಚೆ ಅವರಿಗೆ ಉಡುಪನ್ನು ಮಾಡಿಕೊಟ್ಟು ದೇವರವರನ್ನು ಕಳಿಸುತ್ತಿದ್ದಾರೆ. ನಾಚಿಗೆ ಪಟ್ಟು ಹೋಗಬೇಕಾಯಿತು. ನಾವು ಮೊದಲು ಓದಿತು ಆ 25ನೇ ವಾಕ್ಯದಲ್ಲಿ ಏನೆಂಬುದಾಗಿ, ಅವರು ನಾಚಿಕೊಳ್ಳಿಲ್ಲ. ಆದರೆ ತೋಟದಿಂದ ಹೋಗುವಾಗ ನಾಚಿಗೆ ಪಟ್ಟು ಹೋಗಬೇಕಾಯಿತು. ಅದರ ಪ್ರೀತಿ ಸ್ವರೂಪನಾದ ದೇವರೊಂದು ಮಾರ್ಗ ಮಾಡಿದ. ಅದೇನು? ಒಂದು ಚರ್ಮದ ಉಡುಪನ್ನು ಮಾಡಿ ಅವರನ್ನು ಉಡುಪು ತೊಡಗಿಸಿ ಅವರನ್ನು ಆ ತೋಟದಿಂದ ಹೊರಗೆ ಕಳಿಸುತ್ತಿದ್ದಾರೆ. ದೇವರ ಪ್ರೀತಿ ಎಷ್ಟು ಅಪಾರವಾದ. ಇವತ್ತು ಸಹ ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ ಸ್ವರೂಪನಾದ ದೇವರು. ದಾಂಪತ್ಯ ಜೀವನದಲ್ಲಿ ಅನೇಕ ವರ್ಷಗಳಾಗಿದೆ, ಅನೇಕ ಸಮಸ್ಯೆಗಳಿರಬಹುದು. ಆದರೆ ಪ್ರಿಯರೇ, ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರೇ, ನನಗೆ ನೀನು ಕೊಟ್ಟ ಸಹಕಾರಿ, ನೀನು ಕೊಟ್ಟದ್ದು. ಅನೇಕ ಸಮಸ್ಯೆಗಳಿದೆ. ಶಾರ್ಟ್ ಟೆಂಪರ್, ಧಾರಾಳಿ, ಇಲ್ಲ ಕಂಜೂಸ್, ಹಾಗೆ ಅನೇಕ ಕಾರ್ಯಗಳು ನಮಗೆ ಹೇಳಲಿಕ್ಕೆ ಇರಬಹುದು. ಆದರೆ ದೇವರೇ ಕೂಡಿಸಿದ್ದು ಯಾರು? ನೀನು ಕೊಟ್ಟದಕ್ಕೆ ಸ್ತೋತ್ರ. ಅಪೊಸ್ತಲನಾದ ಪೌಲನು 1ನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ, ಎಲ್ಲದಕ್ಕೂ ಸ್ತೋತ್ರ ಸಲ್ಲಿಸಿರಿ, ಎಲ್ಲದಕ್ಕೂ ಸ್ತೋತ್ರ ಸಲ್ಲಿಸಿರಿ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? ನನಗೆ ಕೊಟ್ಟಂಥ ಈ ಸಹಕಾರಿಯೂ ಸ್ತೋತ್ರ. ಮದುವೆ ಮಾಡಿಕೊಂಡಾಗ ಹೆಂಡತಿಗೆ ಕಾಯಿಲೆ ಇರಲಿಲ್ಲ. ಆದರೆ ಮದುವೆ ಮಾಡಿದ ಮೇಲೆ ಒಂದು ತಿಂಗಳಿಗೆ ಇಲ್ಲ 2 ತಿಂಗಳಿಗೆ
ಡಯಾಗ್ನೋಸ್ ಆಯಿತು ಏನಬುದಾಗಿ ಕ್ಯಾನ್ಸರ್. ಬಿಟ್ಬಿಡ್ಲಿಕ್ಕಾಗುತ್ತದ? ಕ್ಯಾನ್ ಯು ಡೈವರ್ಸ್? ನೋ. ದೇವರ ವಾಕ್ಯ ಹೋಗ್ತಾ ಇದೆ. ಯಾಕಂದರೆ ಪ್ರಮಾಣ ಮಾಡಿದೇನು, ಏನೇ ಬಂದರು, ಕಾಯಿಲೆ ಬಂದರು, ಇಲ್ಲ ಆರೋಗ್ಯದಲ್ಲಿದ್ದರು, ದೇವರೇ ಅಂತ್ಯದವರೆಗೆ, ಮರಣದವರೆಗೆ ನಾವು ಜೊತೆಯಾಗಿ ಇರುತ್ತೇವೆ ಎಂಬುದಾಗಿ ದೇವರು ಅವರಿಗೆ ಕೊಟ್ಟ ಉತ್ತರವೇನೆಂದರೆ, ಆದಿಯಲ್ಲಿ ಹಾಗೆ ಇರಲಿಲ್ಲ. ಆದರೆ ಅವರು ಕೇಳುತ್ತಿದ್ದಾರೆ, ಹಾಗಾದರೆ ಮೋಶೆ ಯಾಕೆ ಹೀಗೆ ಒಂದು ಅಪ್ಪಣೆ ಕೊಟ್ಟನು? ಮೋಶೆ ಮೇಲೆ ಈಗ ದೂರ ಹೇಳುತ್ತಿದ್ದಾರೆ. ಮೋಶೆ ಅಪ್ಪಣೆ ಕೊಟ್ಟರಲ್ಲ ಎಂಬುದಾಗಿ. ಯಾವುದಾದ್ರೂ ಒಂದು ಕಾರಣ ಇದ್ದರೆ ನೀವು ಏನು ಮಾಡ್ಬೋದು? ತ್ಯಾಗ ಪತ್ರವನ್ನು ಕೊಟ್ಟು ವಿವಾಹ ವಿಚ್ಛೇದನೆ ಮಾಡಿಕೊಳ್ಳಬಹುದು. ಆದರೆ ದೇವರು ಹೇಳುತ್ತಿದ್ದಾರೆ ಅದಲ್ಲ. ಅದರಿಂದ ಆತನು ಹೇಳುತ್ತಿದ್ದಾರೆ, ನೀವು ಓದಲಿಲ್ಲವೋ? ಡಿಡ್ ಯು ನಾಟ್ ರೀಡ್ ಏನೆಂಬುದಾಗಿ. ಅದರ ನಿಮಿತ್ತವಾಗಿ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವರು, ಅವರಿಬ್ಬರು ಒಂದೇ ಶರೀರವಾಗುವುದು. ಇದನ್ನು ಸ್ವಲ್ಪ ವಿವರಿಸಬೇಕು, ಆದರೆ ಈಗ ನನ್ನ ಸಮಯ ದಾಟಿ ಹೋಗಿದೆ. ಅದರಿಂದ ನಾನಿಲ್ಲಿ ಈಗ ಈ ಕ್ಲಾಸಲ್ಲಿ ಮುಕ್ತಾಯ ಮಾಡುತ್ತೇನೆ. ನಾವು ಬೆಳಿಗ್ಗೆಯಿಂದ ಕಲಿತಾ ಬಂದಂಥ ವಿಷಯ ನಮ್ಮ ಮನಸ್ಸಲ್ಲಿ ನಾವು ಮತ್ತೊಮ್ಮೆ ಮೆಲುಕಾಕೋಣ. ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಮನುಷ್ಯನು ಮೆಲುಕಾಕುವನಲ್ಲ, ಆಗ್ತಾನ? ಮೆಲುಕಾಕೋದು ಯಾರು? ದನಗಳು ಅಲ್ವಾ? ದನಗಳ ಒಳ್ಳೆ ಸ್ವಭಾವ ಅದು. ಅದೇನು ಮಾಡುತ್ತದೆ? ಎಲ್ಲೂ ತಿನ್ನುತ್ತದೆ, ನಾವೆಲ್ಲೂ ತಿನ್ನುತ್ತದೆ, ಮತ್ತೆ ಮೆಲುಕಾಕೋದಿಲ್ಲ. ಮೆಲುಕಾಕಬೇಕು. ದನಗಳು ಏನು ಮಾಡುತ್ತದೆ? ಎಲ್ಲ ತಿಂದು ತುಂಬ ಸಾವಧಾನದಲ್ಲಿರುವಾಗ ಏನು ಮಾಡುತ್ತದೆ? ತಿಂದದೆಲ್ಲ ಮತ್ತೆ ವಾಪಸ್ ತಂದು ಅದನ್ನು ಇನ್ನೂ ಟೇಸ್ಟಾಗಿ ಇನ್ನೊಂದು ಸಾರಿ ಅದನ್ನು ಮೆಲುಕಾಕಿ ತಿನ್ನೋದು. ಹಾಗೆ ನಾವು ಕೂಡ ಮಾಡಬೇಕು. ದೇವರ ವಾಕ್ಯ ನಾವು ಮೆಲುಕು ಹಾಕಿದರೆ ಮಾತ್ರವೇ ಅದರಲ್ಲಿರುವಂಥ ರುಚಿ ಏನೆಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬರುವಾಗ ಆದಿಯಲ್ಲಿ ಹೇಗಿತ್ತು ಎಂಬುದನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಪರಿಶೋಧನೆ ಮಾಡೋಣ. ಅದಕ್ಕೆ ದೇವರು ನಮ್ಮನ್ನು ಸಹಾಯಿಸಲಿ. ದೇವರವರನ್ನು ಸೃಷ್ಟಿಸಿ ಸರಿ ಬೀಳುವ ಸಹಕಾರಿಯನ್ನು ಮಾಡಿ. ಸರಿ ಬೀಳುವ ಸಹಕಾರಿ. ವಿವಾಹವೆಂಬುದು ಯಾರ ಪದ್ಧತಿ? ಇಟ್ ಇಸ್ ಗಾಡ್ಸ್ ಇನ್ಸ್ಟಿಟ್ಯೂಷನ್. ದೇವರು ನೇಮಕ ಮಾಡಿದ, ಮನುಷ್ಯನ ಕಂಡಿಡಿದಲ್ಲ. ಎಲ್ಲ ವಿವಾಹದಲ್ಲಿಯೂ ನಾವು ಅದನ್ನೇ ಹೇಳುತ್ತೇವೆ. ವಿವಾಹ ಇಟ್ ಈಸ್ ಗಾಡ್ಸ್ ಇನ್ಸ್ಟಿಟ್ಯೂಷನ್. ಗಾಡ್ ಇನ್ಸ್ಟಿಟ್ಯೂಟೆಡ್ ಮ್ಯಾರೇಜ್. ದೇವರ ಸ್ಥಾಪನೆಯಾಗಿದೆ. ಅದರಿಂದ ಪ್ರಿಯರೇ, ಇದು ತುಂಬ ಗೌರವವಾದಂಥ ಈ ವಿಷಯ ದೇವರ ವಾಕ್ಯದ ಆಧಾರದಲ್ಲಿ ನಾವು ಇವತ್ತು ಕಲೀಲಿಕ್ಕೆ ಪ್ರಯತ್ನಿಸೋಣ. ಎಲ್ಲೋ ಕಲೀಲಿಕ್ಕೆ ಈ 3 ಕ್ಲಾಸ್ಗಳಲ್ಲಿ ಸಾಧ್ಯವಿಲ್ಲ. ಎಲ್ಲೋ ಕಲಿಸಿಕೊಡಲಿಕ್ಕೆ ನಾನು ಸಹ ಪ್ರಾಪ್ತನಲ್ಲ. ದೇವರಾತ್ಮನು ತಾನೇ ನಮ್ಮನ್ನು ಕಲಿಸಿಕೊಡಬೇಕು. ದೇವರು ತಾನೇ ಅದಕ್ಕೆ ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ.